ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮಳೆ ಪರಿಸ್ಥಿತಿ ಹೇಗಿದೆ, ರೈತ ಬಾಂಧವರು ಏನು ಕೃಷಿ ಚಟುವಟಿಕೆಯನ್ನು ಮಾಡ್ತಿದ್ದಾರೆ ಎಂಬಂಥ ಒಂದು ಮಾಹಿತಿಯನ್ನು ಜಿಲ್ಲೆಯ ವಿವಿಧ ಭಾಗಗಳ ರೈತರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇನ್ನೇನು ಮುಂಗಾರು ಆರಂಭವಾಗಿದೆ. ರೈತ ಬಾಂಧವರು ಕೃಷಿ ಪರಿಕರಗಳನ್ನು ಖರೀದಿ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ರೈತ ಬಾಂಧವರು ತಮ್ಮ ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ರೈತರು ಏನು ಹೇಳ್ತಾರೆ ಈ ಭಾಗದಲ್ಲಿ ಎಂಬಂಥ ಒಂದು ವಿಚಾರವನ್ನು ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಕಾತರ್ಕಿ ಗ್ರಾಮದ ಪ್ರಗತಿಪರ ರೈತರು ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ನೇರವಾಗಿದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಮಲ್ಲಿಕಾರ್ಜುನ್ ಅವರೇ, ನಮಸ್ಕಾರ. ನಮಸ್ಕಾರ. ಹೇಳಿ ಮಲ್ಲಿಕಾರ್ಜುನ್ ಅವರೀಗ ನಿಮ್ಮ ಭಾಗದಲ್ಲಿ ಮಳೆ ಹೇಗಾಗಿದೆ? ಮಳೆ ಆಗಿದೆ. ಈ ಅಷ್ಟು ದೊಡ್ಡ ಮಳೆ ಹೇಳ್ಕೊಳ್ಳಂತ ಮಳೆ ಇಲ್ಲ ನಮ್ಮ ಭಾಗಕ್ಕೆ, ಈ ಮಾನ್ಯ ತಾಲೂಕು ಕೆಳಗಡೆ. ಈ ರಾಯಚೂರು ಜಿಲ್ಲೆಯಲ್ಲಿ ಸಿನ್ನೂರು ತಾಲೂಕು ಎಲ್ಲ ಮೇಲೆ ಹೋದ್ರೆ ಬಹಳ ಚೆನ್ನಾಗಿ ಮಳೆ ಆಗಿದೆ. ಬಟ್ ನಮ್ಮಲ್ಲಿ ಹೇಳ್ಕೊಳ್ಳಂತ ಮಳೆ ಇಲ್ಲ. ಅಂದ್ರೆ ಈಗ ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಹೇಳ್ತಾರೆ ಹೊಲದ ನೀರು ಒಳ್ಳಿಲ್ಲಪ್ಪ ಅಂತಾರಲ್ಲ, ಅಷ್ಟೇ. ಈ ಅಲ್ಲಿಗೆ ಹಸಿ ಅಂದ್ರೆ ತಕ್ಕ ಮಟ್ಟಿಗೆ ಹಸಿ ಆಗಿದೆ ಅಂತಾರಲ್ಲ, ಅಷ್ಟೇ ಆಗಿದೆ. ಹೊಲದ ನೀರು ಹೊಳ್ಳಿಲ್ಲ ಅಂತಂದ್ರೆ ಹರಿಲಿಲ್ಲ ಅಂತ ಅರ್ಥ. ಹರಿಲಿಲ್ಲ ಅಂತ. ಮಲ್ಲಿಕಾರ್ಜುನ್ ಅವರೇ, ಹೇಗೆ ಅನಿಸ್ತಿದೆ? ರೈತ ಬಾಂಧವರು ಯಾವ ಬೆಳೆಗಳಿಗೆ ಹೋಗ್ತಿರ್ಬಹುದು, ಏನು ಅಂದ್ಕೊಂಡಿದ್ದಾರೆ? ಸರ್, ನಮ್ಮ ಭಾಗಕ್ಕೆ ಈ ನಾನು ಈ ವರ್ಷ ನೋಡ್ತಾ ಇದ್ದೀನಲ್ಲ, ಹತ್ತಿ ಮೇಜರ್ ಆಗಿ ಹೋಗ್ತಾ ಇದ್ದಾರೆ. ಈ ನಾನು ಅಂದ್ರೆ ಬೆಳೆ ಬದಲಾವಣೆ ನಾನು 3 ವರ್ಷದಿಂದ ನೋಡ್ತಾ ಇದ್ದೀನಿ. ಮೇಜರ್ಲಿ ಹತ್ತಿನೇ ಹೋಗ್ತಾ ಇದ್ದಾರೆ. ಸ್ವಲ್ಪ ಬದಲಾವಣೆ ತರ್ಬೇಕಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ರೈತರು ಬದಲಾಗ್ತಾ ಇಲ್ಲ. ಯಾಕಂದ್ರೆ ಬೆಳೆ ಬದಲಾವಣೆ ಬೇಕಲ್ಲ ಪ್ರತಿ ವರ್ಷ. ಹೌದು, ಪ್ರತಿ ವರ್ಷ ಹತ್ತಿನೇ ಹಾಕ್ತಾರೆ, ಅದರಲ್ಲೇ ಮತ್ತೆ ಲಾಸ್ ಆಗ್ತಾರೆ. ಏನ್ ಕಾರಣ ಹೇಳ್ತೀರಿ ಹತ್ತಿ ಜಾಸ್ತಿ ಆಗ್ಲಿಕ್ಕೆ? ಹತ್ತಿ ಅದು ನಮ್ಮನ್ನ ಈಗ ಹೆಂಗಾಗ್ಬಿಟ್ಟದ ಅಂದ್ರೆ ಸರ್, ಈಗ ಈ ಭತ್ತ ಮತ್ತು ಹತ್ತಿ ಈ ಕಾಂಟ್ರಾಕ್ಟ್ ಸಿಸ್ಟಮ್ ಆದಂಗ ಆಗಿಬಿಟ್ಟಿದೆ. ಅದಂದ್ರೆ ಲೇಬರಿಗೂ ಈಸಿ, ಮತ್ತೆ ಆ ಲೇಬರ್ ದೊರಕ್ತಾರೆ. ಈ ಬೇರೆ ಬೆಳೆಗೆ ಹೋದ್ರೆ, ಈಗ ಎಕ್ಸಾಂಪಲ್ ನಾವೇ ಮಾಡಿದೀವಿ. ಈಗ ನಾವು ಕಬ್ಬು ಮಾಡಿದ್ದೀನಿ, ಮತ್ತೆ ಹೂವಿನ ತೋಟ ಮಾಡಿದ್ದೀನಿ. ಈ ಎಲ್ಲ ಸ್ವಲ್ಪ ಲೇಬರ್ ಕಷ್ಟ ಇದಕ್ಕೆ. ಯಾಕಂದ್ರೆ ಅದಕ್ಕೊಂದು ಕಾಂಟ್ರಾಕ್ಟ್ ಸಿಸ್ಟಮ್. ಈಗ ಹತ್ತಿ ಎಷ್ಟಪ್ಪ 1 ಎಕರೆ ಹೊಲ, ಇಷ್ಟೆಲ್ಲ ನಾವು ಬೀಜ ಹಾಕ್ಬಿಟ್ಟು ಬಂದ್ರೆ ಇಷ್ಟು ದುಡ್ಡು ಕೊಡ್ಬೇಕು. ಪ್ಯಾಡಿ 1 ಎಕರೆ ಭತ್ತ, 1 ಎಕರೆ ನಾವು ಭತ್ತ ನಾಟಿ ಮಾಡ್ಬಿಟ್ರೆ ಇಷ್ಟು ದುಡ್ಡು ಇರುತ್ತೆ ಅಂತ. ಆ ತರ ಅದಕ್ಕೆ ಸೊ ಲೇಬರ್, ಬಿಕಾಸ್ ಆಫ್ ಲೇಬರ್ ಓರಿಯೆಂಟೆಡ್ ಈ ಅಂದ್ರೆ ಮೋನೋಕ್ರಾಪ್ಗೆ ರೈತರು ಹೋಗ್ತಾ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಮಲ್ಲಿಕಾರ್ಜುನ್ ಅವರೀಗ ಯಾಕಂತಂದ್ರೆ ಈಗ ಲೇಬರ್ ಸಿಗ್ತಾರೆ ಎಂಬಂಥ ಒಂದು ದೃಷ್ಟಿಯನ್ನು ಒಂದ್ ಕಡೆ ನೋಡಿದ್ರೆ, ಬಟ್ ಉತ್ಪಾದನೆದಂಥ ಒಂದು ಎಲ್ಲ ನಾವು ಆದಾಯವನ್ನ ಲೇಬರಿಗೆ ಖರ್ಚು ಮಾಡ್ಬೇಕಾಗ್ತದೆ. ರೈತ ಬಾಂಧವರು ಅದ್ರ ಕಡೆನೂ ಕೂಡ ಸ್ವಲ್ಪ ಗಮನ ಕೊಡಬೇಕು. ಈಗ ನಾನು ಅದನ್ನೇ ಆಲೋಚನೆ ಮಾಡಕತ್ತೀನಿ ಸರ್. ಈಗ ನಾವು ನಾನು ಗ್ರಾಮೀಣ ನಾನು ಸುಮಾರು ಸತತವಾಗಿ 8 ವರ್ಷದಿಂದ ಅದೇ ಪ್ರಯತ್ನದಲ್ಲಿದ್ದೀನಿ. ನಾನೀಗ ಏನಂದ್ರೆ ಈಗ ಸಾವಯವ ಕೃಷಿ ಅಂತ ಹೊರಡ್ತಾ ಇದ್ದೀನಿ. ಇತ್ತೀಚೆಗೆ ಒಂದ್ ಸ್ವಲ್ಪ ಅದ್ರ ಕಡೆ ಗಮನ ಅದೇ ಜಾಸ್ತಿ ಮಾಡ್ತಾ ಇದ್ದೀನಿ. ಉತ್ಪಾದನಾ ವೆಚ್ಚ ಕಡಿಮೆ ಆಗ್ಬೇಕು. ಉತ್ಪಾದನೆ ವೆಚ್ಚ ಕಡಿಮೆ ಆಗ್ಬೇಕು. ನಮ್ದು ಒಂದೇ ಉದ್ದೇಶ ಏನಂದ್ರೆ, ನಮ್ದು ಈ ಪಟ್ಟಣದಿಂದ ಹಳ್ಳಿಗೆ ಯಾವುದು ಬರಬಾರ್ದು. ಅಂದ್ರೆ ಉತ್ಪಾದನೆ ದೃಷ್ಟಿಯಿಂದ ಪರಿಕರಗಳು ಯಾವುದು ಬರಬಾರ್ದು. ಗ್ರಾಮೀಣ ಭಾಗದಿಂದ ಉತ್ಪಾದನೆ ಮಾತ್ರ ನಮ್ ಪಟ್ಟಣಕ್ಕೆ ಹೋಗ್ಬೇಕು. ಅವಾಗ ಮಾತ್ರ ರೈತ ಉದ್ಧಾರ ಆಗ್ತಾನಂತೆ ನಮ್ಮ ಅಭಿಪ್ರಾಯ. ನಾವು ಇದರಲ್ಲಿ ಮನಗಂಡಿದ್ದೀನಿ. ನಂದು 30-32 ವರ್ಷದ ಅನುಭವದಲ್ಲಿ ಇದು ಆಗ್ಬೇಕು. ಯಾಕಂತಂದ್ರೆ ಈಗ ಗ್ರಾಮೀಣ ಪ್ರದೇಶಗಳು ಈಗ ಆಹಾರ ಧಾನ್ಯಗಳಾಗಿರ್ಬೋದು ಅಥವಾ ಹೈನುಗಾರಿಕೆ ಆಗಿರ್ಬೋದು, ಯಾವುದೇ ಉತ್ಪನ್ನ ಆಹಾರ ಅದು ಸಿಟಿಯಿಂದ ಬರಬಾರ್ದು. ಒಳ್ಳೇದು. ಜೊತೆಗೆ ಈಗ ರೈತ ಬಾಂಧವರು ಕೃಷಿ ಪರಿಕರಗಳನ್ನ ಖರೀದಿ ಮಾಡ್ತಿದ್ದಾರೆ. ಮಾಡ್ತಿದ್ದಾರೆ. ಬಟ್ ಈ ನಮ್ಮ ರೈತ ಇವ್ರು ಏನಂತಾರೆ, ಇದು ನಮ್ಮ ಕೃಷಿ ವಿಭಾಗದವರು ಕೂಡ ಈ ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು, ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಉತ್ಪಾದನೆ ವೆಚ್ಚ ಅಂದ್ರೆ ನಮ್ಮ ಭಾಗದಲ್ಲಿ ನಿರ್ಧಾರ ಮಾಡಿದ್ದೇವೆ. ಇಲ್ಲಿ ಕೃಷಿ ಕೇಂದ್ರದಿಂದ ಅಥವಾ ತಾಲೂಕಾ ಕೃಷಿಯಿಂದ, ರೈತ ಸಂಪರ್ಕ ಕೇಂದ್ರದಿಂದ, ತಾಲೂಕಾ ಕೃಷಿ ಕೇಂದ್ರದಿಂದ ನಿರ್ಧಾರ ಮಾಡಿದ್ದಿದೆ. ಅದರ ಸ್ವಲ್ಪ ಅವರು ಕೃಷಿ ಅಧಿಕಾರಿಗಳು ಕೂಡ ಇತ್ತ ಕಡೆ ಗಮನ ಕೊಟ್ರೆ ಬಹಳ ಒಳ್ಳೇದು. ನೀವ್ ಈ ಬೆಳೆ ಬೆಳ್ರಿ ಅಥವಾ ಇದನ್ನ ಮಾಡ್ರಿ ಅಂತ ಹೇಳಿದ್ರೆ ಸ್ವಲ್ಪ ರೈತರು ಬದಲಾವಣೆ ಬಯಸ್ತಾರೆ. ಈಗ ನಾವು ಪರ್ಸನಲಿ ಹೇಳಿದಂಗ ಆಗುತ್ತೆ. ನಮ್ಮ ಅಂದ್ರೆ ಈಗ
ಈಗ ಎಲ್ಲರಿಗೂ ಇವತ್ ನಾಳೆ ಏನಾಗಿದೆ ಅಂದ್ರೆ ಎಲ್ಲಾ ಅರಿವು ಇದೆ. ಅಲ್ಲಿಂದಲೇ ಬರ್ಬೇಕಂತಾರೆ ಸಂದೇಶ. ಹೌದೌದು. ಈ ಮೊದಲು ಗ್ರಾಮೀಣ ಮಟ್ಟದಲ್ಲಿ ಹೇಗಾಗಿದ್ದಾರೆ ಅಂದ್ರೆ ಜನ, ಈ ಗ್ರಾಮದ ಮುಖಂಡರು ಅವರು ಇವತ್ತು ನಾಳೆ ಯಾರು ಕೇಳ್ತಾ ಇಲ್ಲ ಇಲ್ಲಿ. ಅಲ್ಲಿ ಅವ್ರೇನ್ ಹೇಳ್ತಾರೆ, ಅವರು ಪ್ರಯತ್ನ ಪಟ್ರೆ ಮಾತ್ರ ಬದಲಾವಣೆ ಸಾಧ್ಯ ಇದೆ, ಆಗ್ಬೇಕು. ನಾವುಗಳು ಕೂಡ ನಮ್ಮ ಅಭಿಪ್ರಾಯ. ಹೌದು, ಅಲ್ಲಿನೂ ನಾವು ಹೋಗ್ಬೇಕು, ಅವರು ಬಂದು ಹೇಳಬೇಕು. ಜೊತೆಗೆ ನಾವುಗಳು ಕೂಡ ನಮ್ಮ ಆರ್ಥಿಕ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ರೈತ ಬಾಂಧವರು ಬೆಳೆ ಬದಲಾವಣೆ ಮಾಡಬೇಕು, ಮಿಶ್ರ ಬೆಳೆಯನ್ನ ಮಾಡಬೇಕು, ಪ್ರತಿ ವರ್ಷ ಏಕ ಬೆಳೆ ಪದ್ಧತಿಯನ್ನ ಬಿಡಬೇಕು. ಇವೆಲ್ಲ ಮಾಹಿತಿಯನ್ನು ರೈತ ಬಾಂಧವರು ಅರಿತುಕೊಂಡು ಮುಂಗಾರು ಹಂಗಾಮಿಗೆ ಹೋಗ್ಬೇಕು. ಈಗ ನೋಡಿ, ನಮ್ಮ ಪುರಾತನ ನಾವು ಇದರಿಂದ ನಾವು ಒಂದು ಕೃಷಿ ಇದರಿಂದ ನಾವು ಅವಲೋಕನ ಮಾಡಿದ್ರೆ, ಆ ಮಿಶ್ರ ಬೆಳೆ ಪದ್ಧತಿಯಿಂದ ಮಾತ್ರ ನಮಗೆ ಉಳಿವಿದೆ. ಹೌದೌದೌದು. ಈಗ ನೋಡಿ, ಈ ನಮ್ದು ಮೋನೋ ಕ್ರಾಪ್ ಅಂದ್ರೆ ಈ ಏಕ ಬೆಳೆ ಪದ್ಧತಿಯಿಂದ ಯಾವತ್ತೂ ಉಳಿಗಾಲ ಇಲ್ಲ. ಹೌದು, ಕಾಳು ಕಡಿ ಅಕಡಿ ಹಾಕ್ಬೇಕು. ಈ ಎಕ್ಸಾಂಪಲ್ ಅಂದ್ರೆ ನಾವು ಹೋದ ವರ್ಷದ ಭತ್ತ ಕೆಲವು ಕಡೆ ಚೆನ್ನಾಗಿ ಆಗಿದೆ, ಇಲ್ಲ ಅಂತ ಹೇಳಂಗಿಲ್ಲ ನಾನು, ಈಗ ಚೆನ್ನಾಗಿ. ಬಟ್ ಇಲ್ಲಿ ಕೆಲವು ಕಡೆ ಏನಾಗಿದೆ ಅಂದ್ರೆ ಏನೋ ಸಮ್ ಫೇಲ್ಯೂರಿ ಅಂದ್ರೆ ಕೆಲವೊಂದು ನಮ್ಮ ಅಂದ್ರೆ ಈ ಮ್ಯಾನ್ಯುವಲ್ ಡಿಫೆಕ್ಟ್ ಇರ್ಬೋದು, ಅಂದ್ರೆ ಮನುಷ್ಯನ ತಪ್ಪಿರ್ಬೋದು, ಅಥವಾ ಇದು ಏನಂತೀರಿ ಪರಿಸರದ ತಪ್ಪಿರ್ಬೋದು. ಏನಾಗಿ ನಮ್ಮಲ್ಲಿ ಲಾಸ್ಟ್ ಇಯರ್ ಅಂದ್ರೆ ನಮ್ಮ ಭಾಗದಲ್ಲಿ ಹೇಳ್ಕೊಳ್ಳಂತ ಭತ್ತದ ಇಳುವರಿ ಇಲ್ಲ. ಹೌದೌದು. ಬೇರೆ ಭಾಗದಲ್ಲೆಲ್ಲ ಭತ್ತದ ಇಳುವರಿ ಚೆನ್ನಾಗಿದೆ ಅಂದ್ರು ಈ 3 ವರ್ಷದಿಂದ ನೋಡಿದ್ರೆ ಇದೇ ವರ್ಷನೇ ಸ್ವಲ್ಪ ರೇಟ್ ಚೆನ್ನಾಗಿದೆ, ಈ ಭತ್ತ ಇಳುವರಿನೂ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ಇದೇ ಒಂದು ಭತ್ತದಲ್ಲೇ ಜೋತು ಬಿದ್ರೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಹೆಂಗೆ ಇಲ್ಲಿ? ಹೌದು, ಈ ರೀತಿಯಾದಂತಹ ಒಂದು ವಿಚಾರಗಳನ್ನ ರೈತ ಬಾಂಧವರು ಅರಿತುಕೊಳ್ಬೇಕು. ನಮ್ಮ ಪಾರಂಪರಿಕ ನಮ್ಮ ಹಿರಿಯರು ಮಾಡ್ತಿರುವಂತಹ ಒಂದು ಕೃಷಿ ಪದ್ಧತಿ, ಅವ್ರು ಏನ್ ಮಾಡ್ತಾ ಇದ್ರು, ಬೇರೆ ಬೇರೆ ಬೆಳೆಗಳನ್ನ ಹಾಕ್ತಾ ಇದ್ರು. ಕಾಳು ಕಡಿ ಅಕಡಿ ನಮ್ಮ ಮನೆಗೆ ಏನ್ ಬೇಕಾದದ್ದು ಜೋಳ, ಅಕ್ಕಿ, ಮತ್ತೆ ಮುಖ್ಯವಾಗಿ ಈ ಒಂದು ಬೇಳೆ ಪದಾರ್ಥಗಳಾಗಿರ್ಬೋದು, ಎಲ್ಲವನ್ನ ಸ್ವಲ್ಪ ಹಾಕೊಳ್ತಿದ್ರು ಅವರು. ಈಗ ಆಗ್ತಾ ಇದ್ದಾರಲ್ಲ, ಈಗ ನಾವು ಕೂಡ ಈಗ ನಾವು ಈ ಆಹಾರ ಪದ್ಧತಿ ನಮ್ದು ಸೇವನೆ ಇದಿಲ್ಲ. ಯಾಕಂದ್ರೆ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ನಮ್ಮಲ್ಲೇ ಈಗ ರೈತ ಕೂಲಿ ಕಾರ್ಮಿಕರು ಬರ್ತಾರಲ್ಲ, ಅವ್ರ ಹತ್ರ ಏನು ಇರಲ್ಲ ಸರ್, ಅನ್ನ ಬೇಳೆ ಅಷ್ಟು ಬಿಟ್ರೆ ಬೇರೆ ಏನು ಇರಂಗಿಲ್ಲ. ಈಗ ನೋಡಿ, ನಾವು ಚಿಕ್ಕವರಿದ್ದಾಗೆಲ್ಲ ನಾವು ನೋಡ್ತಾ ಇದ್ದೀವಲ್ಲ, ಅಂದ್ರೆ ಈ ನಮ್ಮಲ್ಲಿ 10 ಕೂಲಿ ಕಾರ್ಮಿಕರಂದ್ರೆ 10 ತರದ ಅಡಿಗೆ ತರ್ತಿದ್ರು ಅವ್ರು. ಬೇರೆ ಬೇರೆ ತರಕಾರಿ, ಒಬ್ಬೊಬ್ಬ ರೈತ ಕೂಲಿ ಕಾರ್ಮಿಕರು ಒಂದೊಂದು ಅಡಿಗೆ ಇರ್ತಿತ್ತು. ಆದ್ರೆ ಅವ್ರು ಬಡವರು, ಆಗಿನ ಕಾಲದಲ್ಲಿ ಬಡವರು ತಿನ್ನಕ್ಕಿಲ್ಲಪ್ಪ ಅಂತ ಹೇಳ್ತಿದ್ರು. ಬಟ್ ಈಗಿನ ಕಾಲದಲ್ಲಿ ಈ ಸರ್ಕಾರನೇ ಕೊಡ್ತಾ ಇದೆ, ಯಾರ ಹತ್ರ ತಿನ್ನಕ್ ಏನು ಕಡಿಮೆ ಇಲ್ಲ. ಬಟ್ ಆದ್ರೂ ಸಹಿತ ನಾವು ಒಂದ್ ರೀತಿ ಇನ್ನೂ ಬಡವರು ಆಗ್ತಾ ಇದೀವೇನಂತ ನಮ್ಮ ಅಭಿಪ್ರಾಯ. ಈಗ ಒಂದ್ ಹೇಳ್ತಾರಲ್ಲ, ಶ್ರೀಮಂತ ಬಡವರು ಅಂತ ಹೇಳ್ತಾರಲ್ಲ. ಎಲ್ಲೋ ಕೊಟ್ಟಿರ್ತಾನೆ, ತಿನ್ನಕ್ ಮನಸ್ಸಿರಂಗಿಲ್ಲ, ಹೌದು. ಈಗ ನೋಡಿ, ಈಗ ಈ ನಮ್ಮಲ್ಲೇ ಅಂದ್ರೆ ಈ ಕೆಲವೊಂದು ಈಗ ನಾವು ಹೈಯರ್ ಫ್ಯಾಮಿಲೀಸ್ ನಲ್ಲೇ ನೋಡ್ತಾ ಇದ್ದೀವಿ, ಈ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿಯಿಂದ ಬಳಲ್ತಾ ಇದ್ದಾರೆ ಮಕ್ಕಳು. ಅಂದ್ರೆ ಸೂಕ್ಷ್ಮ ಇದರಿಂದ ಬಳಲಕ್ಕೆ ಅವರು. ಹೌದು, ಒಳ್ಳೆಯದು ಮಲ್ಲಿಕಾರ್ಜುನ್ ಅವರೇ. ಈಗ ಬಹಳಷ್ಟು ಜನ ರೈತರು ನಮ್ಮ ಜೊತೆ ಇದ್ದಾರೆ. ತಾವು ಹೇಳಿದ ಹಾಗೆ ರೈತ ಬಾಂಧವರು ಬೇರೆ ಬೇರೆ ಬೆಳೆಯನ್ನು ಹಾಕ್ಕೋಬೇಕು, ಮೋನೋಕ್ರಾಪಿಂಗ್ ಸಿಸ್ಟಮನ್ನು ಬಿಡಬೇಕು, ಜೊತೆಗೆ ಇಲಾಖೆ ಯೋಜನೆಗಳ ಲಾಭವನ್ನು ಪಡ್ಕೋಬೇಕು. ಮುಖ್ಯವಾಗಿ ಮುಂಗಾರು ಹಂಗಾಮು ಆಶಾದಾಯಕವಾಗಿದೆ, ಅಲ್ಲಲ್ಲಿ ರೈತ ಬಾಂಧವರು ಬಿತ್ತನೆಯನ್ನು ಕೂಡ ಮಾಡ್ತಿದ್ದಾರೆ. ಚೆನ್ನಾಗಿ ಮಳೆ ಆದ ತಕ್ಷಣ ನೀವು ಕೂಡ ಒಳ್ಳೆ ಕೃಷಿ ಕೆಲಸವನ್ನು ಮಾಡ್ರಿ ಅಂತ ಹೇಳ್ತಾ ತಮ್ಮ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ರೈತ ಬಾಂಧವರು ಹೇಳಿದರು, ನಮ್ಮ ಕಾತರ್ಕಿ ಗ್ರಾಮದ ಮಲ್ಲಿಕಾರ್ಜುನ್ ಅವರು. ರೈತ ಬಾಂಧವರು ಈ ಏಕ ಬೆಳೆಯನ್ನು ಹಾಕ್ತಿದ್ದಾರೆ, ಅಲ್ಲಿ ಭಾಗದಲ್ಲಿ ಸ್ವಲ್ಪ ಇನ್ನೂ ಮಳೆ ಇನ್ನೂ ಆಗಬೇಕು ಅನ್ನೋಂಥ ಒಂದು ವಿಚಾರವನ್ನು ಅವರು ಹೇಳಿದರು. ಚೆನ್ನಾಗಿ ಪೂರ್ತಿ ಪ್ರಮಾಣದ ಹಸಿ ಆದಮೇಲೆ ಮಾತ್ರ ರೈತ ಬಾಂಧವರು ಈ ಒಂದು ಬಿತ್ತನೆ ಕಾರ್ಯವನ್ನು ಆರಂಭ ಮಾಡಬೇಕು ಎಂಬುದು ನನ್ನ ವಿಚಾರ. ಹೀಗಾಗಿ ರೈತ ಬಾಂಧವರು ಎಲ್ಲಿ ಜಾಸ್ತಿ ಮಳೆ ಆಗಿದೆ ಅಲ್ಲಿ ನೀರನ್ನು ಹೊರಹಾಕಬೇಕು, ಮತ್ತು ನೀರು ಎಲ್ಲಿ ಕಡಿಮೆ ಆಗಿದೆ, ಮಳೆ ಪ್ರಮಾಣ ಪೂರ್ತಿ ಹಸಿ ಆದಮೇಲೆ ಬಿತ್ತನೆಯನ್ನು ಮಾಡಲಿ ಅಂತ ಹೇಳ್ತಾ, ಈಗ ನಮ್ಮ ಮುಂದಿನ ರೈತರು ಮಸ್ಕಿ ತಾಲೂಕಿನ ರೇವಣಸಿದ್ದಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿ ತಿಳ್ಕೊಳ್ಳೋಣ. ರೇವಣಸಿದ್ದಪ್ಪ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಮಸ್ಕಿ ಭಾಗದಲ್ಲಿ ಮಳೆ ಪರಿಸ್ಥಿತಿ ಹೇಗಿದೆ? ಮಳೆ ಚೆನ್ನಾಗಿ ಆಗಿದೆ ಅನ್ಸುತ್ತಾ, ಅಥವಾ ಇನ್ನೂ ಮಳೆ ಆಗ್ಬೇಕಾ? ಮಳೆ ಚೆನ್ನಾಗಿ ಆಗಿದೆ ರೀ, ಕೆಲವು ಮಂದಿ ಬಿತ್ತಿದಾರ ಇಲ್ಲಿ. ಇನ್ನು ಕೆಲವು ಜನ ಬಿತ್ತವ್ರು ಇದಾರ, ಆಮೇಲೆ ಬಿತ್ತಮಂತ ಅಂದವ್ರು ಹಿಂದ ಆಗ್ಬಿಟ್ಟವ್ರ ತೊಗರಿ ಗಿರಿ. ಕೆಲವು ಮರಮಳೆ ಆಯ್ತು ನೋಡ್ರಿ, ಈಗ ಒಂದು ವಾರ 15 ದಿವಸ ಕೆಳಗ ಮಳೆ ಆಗಿದ್ದು, ಮರಮಳೆ ಆಗಿ ಕೆಲವು ತೊಗರಿ ನಾಟ್ಕಂದಿಲ್ಲ ರೀ. ಹೌದೌದೌದು. ಎಳ್ಳು ನಾಟ್ಕಂದಿಲ್ಲ, ಬಾಳ ನುಕ್ಸಾನ್ದಾಗ ಇದಾರ್ರಿ ರೈತರು. ಹೌದು. ಮತ್ತೆ ಒಳ್ಳೆ 2 ಸಲ ಬಿತ್ತಾರಿ ಈ ಭಾಗದಾಗ ಎಲ್ಲಾರು ಜನ. ಅದು ಆಗ್ಬಾರ್ದ್ರಿ. ಅದಕ್ಕೆ ವಿಜ್ಞಾನಿಗಳು ಹೇಳ್ತಾರೆ, ಇಲಾಖೆ ಅಧಿಕಾರಿಗಳು ಹೇಳ್ತಾರೆ, ಪೂರ್ತಿ ಪ್ರಮಾಣದ ಹಸಿ ಆದ್ಮೇಲೆ ಮಾತ್ರ ಬಿತ್ತಬೇಕು ಅಂತ ಹೇಳ್ತಾರೆ. ಹೌದ್ರಿ.
ಇಲ್ಲಾಂದ್ರೆ ಅರ್ಧಂಬರ್ಧ ಆಗ್ತದೆ, ಕಾಳುಗಳು ಸರಿಯಾಗಿ ನಾಟೋದಿಲ್ಲ, ಮತ್ತೆ ಎರಡನೇ ಸಲ ಬಿತ್ತನೆ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಖರ್ಚು ಜಾಸ್ತಿ ಆಗ್ತದ. ಜಾಸ್ತಿ ಆದ್ರೆ ಆಮೇಲೆ ಮುಖ್ಯವಾಗಿ ಏನಂತ ಅಂದ್ರೆ ಒಂದು ಹೊಲ ಯಾವ್ದು ತಿಪ್ಪಿ ಗೊಬ್ಬರ ಜಾಸ್ತಿ ಐತ್ರಿ ಅದು ಫೇಲ್ ಆಗಿಲ್ಲ ರೀ, ಅದು ಪಕ್ಕ ಬಂದೈತ್ರಿ. ಅಂದ್ರೆ ಅಲ್ಲಿ ನೀರು ಹಸಿ ಚೆನ್ನಾಗಿದೆ ಅಂತ ಅರ್ಥ. ಹಸಿ ಚೆನ್ನಾಗೈತೆ, ಅದು ನೀರ್ ಹಿಡಿದ್ರೆ ಒಂದು ಸ್ವಲ್ಪ ಮಳೆ ಆದ್ರೂ ಕೂಡ ಹಸಿ ಅದು ಮೊಳಕೆ ಒಳ್ಳೆ ಪ್ರಮಾಣ ಜಾಸ್ತಿ ಕೊಡ್ತಾರೆ. ಯಾಕಂದ್ರೆ ತಿಪ್ಪಿ ಗೊಬ್ಬರ ಅದು ಮಹತ್ವನೇ ಬೇರೆ ರೀ. ಹೌದು. ಹೀಗಾಗಿ ಯಾವಾಗ ಟ್ಯಾಕ್ಟ್ರಿಗಳವು ಆಮೇಲೆ ರಾಸಾಯನಿಕದಲ್ಲಿ ಯಾವ್ದು ಭೂಮಿ ಇದೆ ರೀ ಅದೇನೈತಿ ನಾವು ಗಳೆ ಹೊಡೆದ ಏನೈತಿ ಹಂಗ ಅನ್ಸತಿ ಗಳೆ ಹೊಡೆದಿವಪ್ಪ ನಾವು ಚೆನ್ನಾಗೈತಿ ಅಂತೇಳಿ. ಯಾವಾಗ ಒಂದ್ ಮಳೆ ಆದ ತಕ್ಷಣ ಅದು ಎಪ್ಪತ್ತಿನ ಆಗಿಬಿಡುತ್ರಿ. ಅದು ಯಾಕಂದ್ರ ತೇವಾಂಶ ಒಂದ್ ರೀತಿ ಭೂಮಿ ಗಟ್ಟಿತನ ಬರ್ತರಿ ಅದಕ್ಕ. ತಿಪ್ಪಿ ಗೊಬ್ಬರ ಬೇಕ್ರಿ ಬಹಳ. ಈಗ ಏನ್ ರೈತರು ಮಾಡೋದು ಬಹಳ ತಪ್ಪ್ರಿ. ಆಮೇಲೆ ಹೈಬ್ರಿಡ್ ತರ್ತಾರ, ರಾಸಾಯನಿಕ ಗೊಬ್ಬರನ ಬಳಸ್ತಾರ, ಆಮೇಲೆ ಟ್ಯಾಕ್ಟ್ರಿಗಳು ಸರ್ ಯಾರ ಹತ್ರ ಜಾನುವಾರುಗಳೇ ಇಲ್ಲ. ಅದು ಬಹಳ ಮುಖ್ಯ ಪಾತ್ರ ವಹಿಸ್ತದೆ ಸರ್. ಇದೇ ಹಿಂಗ ಮಳೆ ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ ತೊಂದ್ರೆ ಆಗ್ಲಿ ಬಂದ್ರೆ ಭೂಮಿ ಮೆತ್ತಗೈತಲ್ರಿ, ಮಳೆಗೆ ಒಂದು ಫೇಲ್ ಆಗಿಲ್ಲ ರೀ. ಏನು ನಿಮ್ ಭಾಗದಲ್ಲಿ ತೊಗರಿ ಮತ್ತೆ ಈಗ ಎಳ್ಳು ಜಾಸ್ತಿ ಪ್ರಮಾಣದಲ್ಲಿ ಬೆಳಿತಾರ? ಹೌದ್ರಿ, ಎಳ್ಳು ಹಾಕ್ತಾರ್ರಿ. ಈಗ ರೋಣಿ ಮಳೆ ಬಂತಂದ್ರೆ ಎಳ್ಳು ಹಾಕ್ತಾರ್ರಿ. ಅದಕ್ಕಿಂತ ಮುಂಚಿತವಾಗಿ ಮಳೆ ಪ್ರಾರಂಭ ಆಗಿತ್ತಲ್ರಿ, ಪ್ರತಿಯೊಬ್ರು ಎಳ್ಳು ಬಿತ್ತಾರ್ರಿ. ಹಿಂಗಾಗಿ ಎಳ್ಳು ಕೆಲವು ಬಿತ್ತಿದ ದಿನನೇ ಮಳೆ ಬಂದು ಫೇಲ್ ಆಗ್ಯಾವ್ರಿ. ತೊಗರಿ ನಾಟಿಗಂತವ್ರಿ, ಕೆಲವು ಭೂಮಿಗಳು ನಾಟಿಗಂದಿಲ್ಲ ರೀ. ಯಾಕಂತಂದ್ರೆ ಇದು ಎಳ್ಳು ಬಿತ್ತಿದ್ಮೇಲೆ ಮಳೆ ಹೊಡೆದಪ್ಪ ಅಂತಂದ್ರೆ ರಪ್ಪ ಬಿದ್ದು ಬಿಡ್ತದ, ಮೊಳಕೆ ನಾಟಂಗಿಲ್ಲ ರೀ. ಹೌದೌದು. ಮತ್ತೆ ಅದಕ್ಕ ಮತ್ತೆ ನಾವು ಮೇಲ್ಪಳೆ ಹೊಡಿಬೇಕಾಗ್ತದೆ, ಮತ್ತೆ ಸಣ್ಣ ಕಾಳು ಇರ್ತವೆ, ಕಷ್ಟ ಆಗ್ತದೆ. ಆಗತೈತ್ರಿ. ಹಿಂಗಾಗಿ ಅಂದ್ರೆ ತೊಗರಿ ಬಂದೈತ್ರಿ, ಆದ್ರೂ ಕೆಲವು ಮಂದಿ ಬಂದಿಲ್ಲ ರೀ. 2 ಸಲ ಬಿತ್ತಾರ್ರಿ. ಈಗ ಮತ್ತೆ ಈಗ ಇನ್ನ ಕೆಲವು ಮಂದಿ ಬಿತ್ತವ್ರ ಇದಾರ್ರಿ. ಇದು ಮಳೆ ಬಿಡ್ತಾ ಇಲ್ಲ. ನಿನ್ನೆ ಜೋರಾದ ಮಳೆ ಆಯ್ತ್ರಿ ನಮಗೆ. ನಿನ್ನೆ ಮಧ್ಯಾಹ್ನ 5-6 ಗಂಟೆಲಿಂದ ಸಾಯಂಕಾಲ 5-6 ಗಂಟೆಲಿಂದ ರಾತ್ರಿ 12:30 ತನ ಆಗೈತ್ರಿ. ಹೌದು, ಲಿಂಗಸೂರು ಮಸ್ಕಿ ಭಾಗದಲ್ಲಿ ಚೆನ್ನಾಗಿ ಮಳೆ ಆಗಿದೆ. ಚೆನ್ನಾಗಿದೆ ರೀ, ಮಸ್ತ್ ಆಗೈತ್ರಿ ಮಳೆ. ಏನು ಭತ್ತವನ್ನ ನಾಟಿ ಮಾಡುವಂತವ್ರು ಏನು ಸಸಿ ಮಡಿ ಅವೆಲ್ಲ ಹಾಕೊಳಕತ್ತಾರ? ನೀರಾವರಿ ಅದು ಕೆಲಸ ನಡೆದೈತ್ರಿ. ಈಗ ತುಂಗಭದ್ರ ನೀರಿಗೆ ಸ್ವಲ್ಪ ನೀರ್ ಬರಾಕತ್ತೇವ ಅಂತೇಳಿ ಅವ್ರುನು ಚೆನ್ನಾಗಿ ಏನಪ್ಪಾ ಅಂತಂದ್ರ ಭತ್ತದ ಮಡಿ ಹಾಕ್ಯಣಕತ್ತಾರ್ರಿ. ಹೌದೌದೌದೌದು. ಆಮೇಲೆ ಗೊಬ್ಬರದ ಅಂಗಡಿಗಳು ಸ್ಟಾಕ್ ಯೂರಿಯಾ DAP ಅವ್ರನ್ನು ಸ್ಟಾಕ್ ಮಾಡ್ಕೊಳಕತ್ತಾರ ನೀರ್ ಬರಾಕತ್ತೇವ ಅಂತೇಳಿ. ಇರ್ಲಿ, ರೈತ ಬಾಂಧವರು ಎಲ್ಲ ಅನುಕೂಲ ಆಗ್ಬೇಕು. ಯಾಕಂತಂದ್ರೆ ಬಿತ್ತಿಗೆ ಸಮಯದಲ್ಲಿ ರೈತ ಬಾಂಧವರು ಗಲಿಬಿಲಿಗೆ ಒಳಗಾಗದೆ ಇಲ್ಲಿ ಯಾವ ಬಿತ್ತನೆ ಬೀಜವನ್ನು ಹಾಕ್ಬೇಕು ಪ್ಲಾನ್ ಇಟ್ಕೊಂಡು ಸರಿಯಾಗಿ ನಾವು ತಂದ್ಕೊಂಡಿಟ್ವಪ್ಪ ಅಂತಂದ್ರೆ ಹೊರಗೆ ಕೊಡ್ತೇಪ್ಪ ಅಂತಂದ್ರೆ ಬಿತ್ತು ಬಿಡ್ಬೇಕು. ಈಗ ಬೀಜೋಪಚಾರವನ್ನ ಮಾಡಿ ಬಿತ್ತಬೇಕಂತ ಹೇಳ್ತಾರೆ ಇಲಾಖೆ ಅಧಿಕಾರಿಗಳು. ರೈತ ಬಾಂಧವರು ಅದನ್ನ ಮಾಡ್ತಿದಾರ? ಇಲ್ಲ, ಅದು ಒಂದು ಪದ್ಧತಿ ಬರೋದ್ರಿಂದ ಮಣ್ಣಿನಿಂದ ರೋಗ, ಬೀಜದಿಂದ ಬರೋ ರೋಗ, ಚೆನ್ನಾಗಿ ಮೊಳಕೆ ಬರ್ತದ, ಇವೆಲ್ಲವೂ ಲಾಭ ಅದ. ಹೌನ್ರಿ. ಈಗ 80% ಮೊಳಕೆ ಹೊಡೆದೈತಿ ಅಂದ್ರೆ 100% ನಾವು ಬೀಜೋಪಚಾರ ಮಾಡಿದ್ರೆ 100% ಬರೋ ಪರ್ಸೆಂಟ್ 99% ಬಂದೇ ಬರುತ್ತೆ ಸರ್. ಹಿಂಗಾಗಿ ಬೀಜೋಪಚಾರ ಮಾಡೋದಿಲ್ಲ. ನಾನು ಬಹಳಷ್ಟು ಜನರ ನೋಡಿದ್ ಬೀಜೋಪಚಾರ ಮಾಡ್ರಪ್ಪ ಅಂತಂದ್ರ ವಿಜ್ಞಾನಿಗಳು ಹೇಳಿದ್ದು ಪುಡಿನೂ ಅದ್ರಾಗ ಆಗಲ್ಲ, ಅದನ್ನ ತೆಗೆದು ಒಕ್ಕಟ್ಟಿಗೆ ಹಂಗೆ ಬಿತ್ತಾರ್ರಿ ಕೆಲವು ಜನ. ಮಾಡ್ಬೇಕು. ಯಾಕಂತಂದ್ರೆ ನಾವು ಈಗ ಏನು ಪದ್ಧತಿ ಪ್ರಕಾರ ನಾವು ಬಿತ್ತನೆ ಮಾಡ್ತೀವಿ, ಅದು ಮುಂದೆ ನಮಗೆ ಲಾಭ ಸಿಗ್ತದ. ಲಾಭ ಸಿಗ್ತೈತ್ರಿ. ಯಾಕಂತಂದ್ರೆ ಈಗ ನಾವು ನೋಡ್ಬೋದು, ಈಗ 60 ರೂಪಾಯಿ ಕೆಜಿ 80 ರೂಪಾಯಿ ಕೆಜಿ ಟ್ರೈಕೋಡ್ರಮ ಸಿಗ್ತದ, ಮತ್ತೆ ನಮ್ಮ PSB ಸಿಗ್ತದ. ಅವ್ನು ಮಾಡಿದಾಗ ನಮ್ ಮುಂದೆ ನಮ್ಗೆ 2-3 ಸ್ಪ್ರೇ ಚಲೋ ಮೊಳಕೆ ಹೊಡಿತಪ್ಪ ಅಂತಂದ್ರ ನಮ್ಗ ಲಾಭ ಆಗ್ತದ. ಲಾಭ ಆಗ್ತದೆ. ಇಲ್ಲ ರೀ, ಜನ ರೈತರನ್ನು ಸ್ವಲ್ಪ ಹಂಗಾರೆ ಅದನ್ನ ಪೂರ್ತಿಯಾಗಿ ಕೆಲಸ ಮಾಡಬೇಕು. ಬೆಳಕಬೇಕಂತ ತುಂಬಾ ಆಸೆ ಇದೆ, ಲಕ್ಷ ಬೆಳಕಬೇಕಂತಾರೆ. ಆದ್ರೆ ಅದಕ್ಕೆ ತಕ್ಕಂತೆ ನಾವು ಭೂಮಿನ ಸಿದ್ಧತೆ ಮಾಡ್ಕೋಬೇಕು, ಒಳ್ಳೆ ಬೀಜ ತರಬೇಕು, ಅದಕ್ಕೆ ತಕ್ಕಂತೆ ನಾವು ಹದ ಮಾಡ್ಕೋಬೇಕು, ಬೀಜೋಪಚಾರ ಮಾಡ್ಬೇಕು, ಅದಕ್ಕೆ ತಕ್ಕಂತೆ ಆಮೇಲೆ ಗೊಬ್ಬರ ಅಕ್ಕಡಿ ಹಾಕೋದಾಗಲಿ, ಕಳೆ ತೆಗೆದು ಅದೆಲ್ಲ ಮಾಡೋದ್ರಿಂದ ಮತ್ತೆ ಮುಂದೆ ಚೆನ್ನಾಗಿ ಬರ್ತದೆ. ಆಮೇಲೆ ತೊಗರಿ ಏನ್ ಮಾಡ್ತಾರ್ರಿ, 60 ದಿನ ಆದ್ಮೇಲೆ ಕಟಿಂಗ್ ಮಾಡ್ಬೇಕಂತ ಹೇಳ್ತಾರೆ ವಿಜ್ಞಾನಿಗಳು. ಹೌದು, ಕುಡಿ ಚೂಟ್ಬೇಕಂತ ಹೇಳ್ತಾರ. ಯಾರು ಮಾಡ್ತಾರೆ ಹೇಳ್ರಿ? ಯಾರು ಮಾಡ್ಬೇಕು. ಅವೆಲ್ಲವೂ ರೈತರಿಗೆ ಹೇಳ್ತೇವ್ರಿ, 60 ದಿನ ಆದ್ಮೇಲೆ ಕುಡಿ ಚೂಟ್ರಪ್ಪ, ಕೊಲ್ಲಿ ಬಂದ ಆಮೇಲೆ ಏನ್ ಮಾಡ್ತಾರೆ ಗೊತ್ತನ್ರಿ, ನೆವಣಿ ಬಿತ್ತಾರ ತೊಗರಿ. ಹೌದೌದು, ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ ನಾವು ಜಗನ ಬಿಡಂಗಿಲ್ಲ ಅಂತರ ಬೇಕ್ರಿ. ಆಮೇಲೆ ಒಂದ್ ಸಲ ತೆಳಕ ಮ್ಯಾಗ ಬಿತ್ತಿ ಅಂತ ಬೇಕಾರೆ ಇನ್ನೊಂದ್ಸಲ ಒಳ ಮುಂದಾಗಿ ಬಿತ್ತಬೇಕ್ರಿ ಸರ್. ಹೌದೌದೌದು. ಇಲ್ಲ, ರೈತರು ಏನ್ ಮಾಡ್ತಾರ, ತಪ್ಪು ಮಾಡಿ ಹೆಂಗ ಅನುಕೂಲ ಆಗಿಬಿಡ್ತ ಹಂಗೆ ಅದೇ ತರನ ಮಾಡ್ಕೊಂತ ಹೋಗ್ಬಿಡ್ತಾರ. ಹಿಂಗಾಗಿ ರೈತರು ಲಕ್ಷಣ ಆಗಿದಾರೆ. ಅದೇನ ಅವಶ್ಯ ಏನಂದ್ರೆ ಒಂದು ಆಕಸ್ಮಿಕವಾಗಿ ಒಂದು ರೇಟ್ ಬಂದಾಗ ಲಾಭದಾಯಕ ಆಗತ್ರಿ. ಕಂಪಲ್ಸರಿ ನಾವು ಇಳುವರಿ ತೆಗಿಬೇಕು ಅಂತಂದ್ರ ನಾವು ಅದ ರೇಟ್ ನೋಡ್ಕೊಂಡ್ ಮಾಡ್ಬಾರ್ದ್ರಿ. ಕಂಪಲ್ಸರಿ ನಾವು ಲಾಭ ಗಳಿಸ್ಬೇಕಂತಂದ್ರೆ ನಾವು ರೈತರಾಗಿ ಭೂಮಿಯಲ್ಲಿ ಯಾವ ಬೀಜ ಏನು ಭೂಮಿ ಸಿದ್ಧತೆ ಅದನ್ನ ಮಾಡ್ಕೋಬೇಕನ್ನೋ ಒಂದು ಗಮನದಲ್ಲಿ ಇಟ್ಕೊಂಡು ಮಾಡ್ಕೋಬೇಕ್ರಿ ನಾವು. ಒಳ್ಳೇದು ರೇವಣಸಿದ್ದಪ್ಪ ಅವರೇ, ಬಹಳಷ್ಟು ವಿಚಾರವನ್ನ ಹೇಳಿದ್ರಿ. ಯಾಕಂತಂದ್ರೆ ಚೆನ್ನಾಗಿ ಮಳೆ ಬಿದ್ದ ಮೇಲೇನೆ ನಾವು ಬಿತ್ತಬೇಕು. ಒಗರಸಿ ಆದ್ಮೇಲೆ ತುಪ್ಪರ ಮಳೆ ಬಿದ್ದಿರ್ತದ, ಅದನ್ನ ಹಾಕ್ಬಿಟ್ಟಿವಪ್ಪ ಅಂದ್ರೆ ಅರೆಬರೆ ಮೊಳಕೆ ಹೊಡಿತದೆ. ಒಂದು ಸಸಿಗಳ ಸಂಖ್ಯೆ ಸರಿಯಾಗಿರಂಗಿಲ್ಲ. ಸಸಿಗಳ ಸಂಖ್ಯೆ ಹೊಲದಲ್ಲಿ ಸರಿಯಾಗಿ ನಾಟ್ಲಿಲ್ಲಪ್ಪ ಅಂತಂದ್ರೆ ಉತ್ಪಾದನೆ ಕಡಿಮೆ ಆಗಿ ಇಳುವರಿ
ಕಡಿಮೆ ಬರ್ತದೆ ಮತ್ತು ರೈತರಿಗೆ ಲಾಸ್ ಆಗ್ತದೆ. ಆದ್ದರಿಂದ ಮೌನೇಶ್ ಅಂತೇಳಿ ಒಬ್ಬ ರೈತರು ಇದಾರೆ ಸರ್, ಅವ್ರ ಕಡೆಯಿಂದ ಒಂದು 2 ಮಾತಾಡಿಸ್ತೇನೆ. ಕೊಡಿ. ನಮಸ್ಕಾರ ಸರ್. ಮೌನೇಶ್ ಅವರ ಏನು ಬಿತ್ತನೆ ಮಾಡಿದಿರಿ ಈ ಸಲ? ನೀವು ಏನು ಮಾಡ್ಬೇಕಾ ಅಥವಾ ಇನ್ನು ಸಿದ್ಧತೆ ಮಾಡ್ಕೊಂಡಿರಿ? ಅರ್ಧ ಸರ ಬಿತ್ತಿವ್ರಿ, ಅರ್ಧ ಸರ ಬಿತ್ತಿಲ್ರಿ. ಏನು ಬಿತ್ತನೆ ಮಾಡಿರಿ ಸರ? ಒಂದ್ ಹೊಲ ಎಳ್ಳು ತೊಗರಿ ಬಿತ್ತಿವ್ರಿ. ಇನ್ನೊಂದ್ ಹೊಲ ಎಳ್ಳು ತೊಗರಿ ಬಿತ್ತಿದ್ರಿ, ಎಳ್ಳು ನಾಟಿಲ್ರಿ ಸರ. ಎಳ್ಳು ಏನು ಮನಿದ? ಮನಿವ್ರಿ. ಈಗ 6 ಎಣ್ಣಿಂದು 8 ಎಣ್ಣಿಂದು ಎಳ್ಳು ಅಂತ ಹೇಳ್ತಾರ, ನೀವು ಯಾವ ಎಳ್ಳು ಹಾಕ್ತೀರಿ? 8 ಎಣ್ಣೆ ಹಾಕಿವ್ರಿ ಸರ್. 8 ಎಣ್ಣಿಂದು ಚಲೋ ಬರ್ತದ? ಚಲೋ ಬರ್ತೈತ್ರಿ ಸರ. ಕಾಯಿ ಸ್ವಲ್ಪ ಪಿಂಡ್ ಹತ್ರಿ ಅದ. ಹೌದು, ದಪ್ಪ ಆತವು ಕಾಯಿಗಳು ದಪ್ಪ ಹತ್ರಿ ಸರ್. ಅಂದ್ ಗಿಡಗಳು ಜಾಸ್ತಿ ಬೆಳೆಯಂಗಿಲ್ಲ, ಅದು ಗಿಡ್ಡ ಇರ್ತದ. ಇಲ್ರಿ ಸರ್, ಭೂಮಿ ಇದ್ದಂಗ ಬರ್ತೀರಿ ಸರ್. ಅಂದ್ರೆ ಎತ್ತರಕ್ಕೆ ಬೆಳೆಯಂಗಿಲ್ಲ, ಅದು ತೆಳ್ಳಗೆ ಹೋಗ್ಬಿಡ್ತದ. ಇದು 8 ಎಣ್ಣಿಂದಪ್ಪ ಅಂತಂದ್ರೆ ಅದು ಒಂದ್ ಲೆವೆಲಿಗೆ ಇರ್ತದ. 8 ಎಣ್ಣೆ ಸರ್. ಗೊಬ್ಬರ ನಾವು ತಿಪ್ಪಿ ಗೊಬ್ಬರ ಹಾಕಿರ ಸ್ವಲ್ಪ ಎತ್ತರ ಬೆಳೆತ್ರಿ. ತಿಪ್ಪಿ ಗೊಬ್ಬರ ಇಲ್ಲ ಬಡವಲ್ಲ ಅಂದ್ರೆ ಸಣ್ಣ ಬೆಳೆತ್ರಿ ಸರ್. ಚಲೋ. ಅದೇನು ಕೊಯ್ದು ಏನು ಗೂಡು ಹಾಕ್ತೀರಾ, ಏನು ಬಣವೆ ಹಾಕ್ತೀರಿ? ಸರ್ ಗೂಡ ಇಡ್ತವ್ರಿ ಸರ್. ನೋಡ್ರಿ, ಮೊದಲ ನೆನಪಿದೆ ನನಗೆ, ಈಗ ಎಳ್ಳಿಂದು ಕಟ್ ಮಾಡಿ ಅದನ್ನ ಬಣವಿ ಹಾಕ್ತಿದ್ರು. ನಾವೇನು ಸೊಪ್ಪಿ ಬಣವಿ ಹಾಕ್ತಿದ್ವಲ್ಲ, ಹಂಗ ಹಾಕ್ತಿದ್ರು ಅವಾಗ. ಹೌದೌದ್ರಿ ಸರ್, ಈಗನ ಹಾಕ್ತಾರ ಸರ್. ಬಾಳ ಯಾಕಂದ್ರೆ ಲೇಟ್ ಆಗಿ ಒಣಗತ್ರಿ ಸರ್ ಅದ. ಹೌದು, ಲೇಟ್ ಆಗಿ ಒಣಗ್ತದ. ಮತ್ ಮಳೆ ಬಿತ್ತಪ್ಪ ಅಂತಂದ್ರೆ ಮತ್ತದು ಒಳಗ ಕುಂತು ಬಿಡ್ತದ, ಅದು ಕೆಳಗ್ ಬೀಳಂಗಿಲ್ಲ. ಹೌದೌದ್ರಿ ಸರ್, ಹಂಗಾಗಿ ಗೂಡಾಕಿ ಕೊಡ್ತವ್ರಿ. ಇವು 8-10 ಅಂತ ಒಣಗಿ ಬಿಡ್ತಾವ್ರಿ, ಉದಿಸ್ಕೊಂಡ್ ಬಿಡ್ತವ್ರಿ. ಏನ್ ಚಲೋ ನಾಟ್ಯಾವ್ರಿ ಎಳ್ಳು ತಗೋರಿ? ಒಂದ್ ಹೊಲ ನಾಟಿತ್ರಿ ಸರ್, ಒಂದ್ ಹೊಲ ನಾಟಿಲ್ರಿ ಸರ್. ನಾಟಿಲ್ಲ ಅಂತಂದ್ರೆ ಮೇಲೆ ಇವು ಮುಳ್ಳುದು ಒಂದು ಬೇಲಿ ಎಳಸ್ತಾರ್ರಿ ಮೌನೇಶ್ ಅವ್ರ. ನಾವು ನಮ್ಗೆ ನೆನಪದ, ಅದನ್ನ ಮಾಡ್ಬೇಕು ಸರ್. ನಾವು ಎಳ್ಸಿವ್ರಿ, ಅದ ಸ್ವಲ್ಪ ಮಣ್ಣು ಬಾಳ ವಜ್ಜಾಗಿ ಬಿಡ್ತಾವ್ರಿ ಮಳೆ. ಭೂಮಿ ಬಾಳ ಬಿಗುವೈತ್ರಿ, ಅದು ಬಾಳ ಮಣ್ಣು ಕಿತ್ತಲಲ್ರಿ. ಹೌದು, ಯಾಕಂತಂದ್ರೆ ಎತ್ತು ಸ್ವಲ್ಪ ನಡ್ಯಾಡದಕ್ಕೆ ಕುಂಟಿ ಆಡ್ಲಿಲ್ಲಪ್ಪ ಅಂತಂದ್ರ ಇವು ಈಗ ಜಾಲಿ ಕಟ್ ಮಾಡಿ ಅದನ್ನ ಎಳಸ್ತಾರೆ. ಎಳ್ಸಿದಕ್ಕ ತೊಗರಿ ನಡೀತ್ರಿ, ಅದು ಎಳ್ಳ ಸ್ವಲ್ಪ ಕೂರಿಗೆ ಒಳಕರದಕ್ಕ ನಾಟಲ್ರಿ ಸರ್. ಹೌದೌದು, ಅದನ್ನು ರೈತ ಬಂದ್ರು. ಯಾಕಂತಂದ್ರೆ ಈಗ ಉದುಲಾಗ್ಬಿಡ್ತದ, ಎತ್ತುಗಳು ತುಳಿದ್ ಬಿಡ್ತಾರ, ಮತ್ತೆ ಕೆಸರಾಗ್ಬಿಡ್ತದ ಅಂತ ಹೇಳಿ ಅದನ್ನ ಮಾಡ್ತಾರ. ಇಲ್ಲ ಸರ್, ನಾವ್ ಒಂದ್ ತಪ್ಪು ಕೆಲಸ ಮಾಡಿದ್ರಿ. ಸಾಕಷ್ಟು ಹೊಡಿಬಾರ್ದಾಗಿತ್ರಿ, ಅಡ್ಗಟ್ಟಿಗೆ ಹೊಡಿಬೇಕಾಗಿತ್ರಿ. ಇಳಿಜಾರಿಗೆ ನೋಡಿ, ಇಳಿಜಾರಿಗೆ ಎಡ್ಡಲಾಗಿ ಬಿತ್ತಬೇಕಂತ ಹೇಳ್ತಾರ. ಅದಕ್ಕ ಅಡ್ಗಟ್ಟಿಗೆ ಹೊಡಿಬೇಕಾಗಿತ್ರಿ ಸರ್. ನಾವ್ ಅಡ್ಗಟ್ಟಿಗೆ ಹೊಡ್ಲಾರ್ದ ತಪ್ಪು ನಮ್ದಾಗೈತ್ರಿ. ಅದ ನೋಡಿ, ಇಳಿಜಾರಿ ಗೆಡ್ಡಲಾಗಿ ಬಿತ್ತನೆಯನ್ನ ಮಾಡ್ರಿ, ಇಳಿಜಾರಿ ಗೆಡ್ಡಲಾಗಿ ಉಳುಮೆಯನ್ನ ಮಾಡ್ರಿ ಅಂತ ಹೇಳ್ತಾರ. ನಾವೇನ್ ಮಾಡ್ತೀವಿ, ಎಕಡೆ ಇಳು ಐತಿ ಎಕಡೆ ಡೌನ್ ಐತಿ ಹಂಗ ಬಿತ್ತು ಬಿಡ್ತೀವಿ ನಾವು. ಹೌದೌದು ಸರ್, ಹಂಗಾಗ್ಯಾರ. ಸ್ವಲ್ಪ ಅಡ್ಗಟ್ಟಿ ಹೊಡೆದತ್ರ ಮಣ್ಣು ಕಿತ್ತು ಬರ್ತತ್ರಿ, ಅದ ನಾವು ಸಾಲಾಜಿ ಹೊಡೆದ್ ಬಿಟ್ಕೊಳ್ರಿ, ಮಣ್ಣು ಕಿತ್ತಲಲ್ಲ ಸರ್. ಹೌದೌದು. ಇಲ್ಲಿ ನೋಡ್ರಿ, ಇನ್ನು ಮಳೆ ಬಂತಪ್ಪ ಅಂತಂದ್ರ ನೋಡ್ರಿ, ಇನ್ನು ಟೈಮ್ ಅದ, ಚಲೋತ್ನಾಗಿ ಮತ್ತೆ ರೆಡಿ ಮಾಡ್ಕೊಂಡ್ ಬಿತ್ರಿ. ಇಲ್ಲ ಸರ್, ತೊಗರಿಗೆ ಬಿಟ್ಟು ಬಿಟ್ಟಿವ್ರಿ. ಸ್ವಲ್ಪ ತೊಗರಿ ಬಿತ್ತ ಹೋಯ್ದೇವ್ರಿ, ಇದು ಮಳೆ ಹೊರಪಾಗೋಲ್ತಾರ. ಆಗತ್ತೆ. ಈಗ ಇನ್ನು ಇವತ್ತೊಂದ್ ದಿವಸ ಮಳೆ ಅದ, ಮತ್ತ ನಾಳೆ ನಾಡದ್ದು ಇಲ್ಲ, ಕಡಿಮೆ ಇದೆ. ಹವಾಮಾನ ವರದಿ ನೋಡಿದಾಗ 2 ಮಿಲಿಮೀಟರ್ 3 ಮಿಲಿಮೀಟರ್ ಅದ. ಇವತ್ತೊಂದು ದಿವಸ ತಡ್ಕೊಂಡು 2 ದಿವಸ ಹೊರಪಾತದ, ಹೊರಪಾದ್ಮೇಲೆ ಬಿತ್ರಿ. ಆದ್ರ ಸರ ಒಟ್ಟು ನೀರ್ ಬಂದ್ಬಿಟ್ಟವ್ರಿ. ಈಗ ಮತ್ತೆ ನಾವ್ 5-6 ದಿನ ಹೋಗ್ಬಿಡ್ತೀರಿ ಸರ್. ನೀರನ್ನ ತೆಗಿಬೇಕು, ಅದನ್ನ ದಾರಿ ಮಾಡ್ಬಿಡ್ಬೇಕು, ಹೋಗ್ಬಿಡ್ತದ. ನಮ್ಮಲ್ಲ ಆದ್ರೆ ನಾವ್ ಮಾಡಬೋದ್ರಿ, ನೀನೊಂದು ಕೋರ್ ಮಾಡಿವ್ರಿ ಅಂತ. ಈಗ ಯಾಕಂತಂದ್ರೆ ಮೂರಿಗಳು ಸ್ವಚ್ಛ, ನಾವು ಬೇಸಿಗೆಗೆ ಚಲೋತ್ನಾಗಿ ಅವ್ನ ನೀರು ಹೊರ ಹೋಗಂಗ ವ್ಯವಸ್ಥೆ ಮಾಡ್ಕೊಡ್ಬೇಕು. ಬೇಸಿಗೆ ಕೆಲಸ ಮಾಡ್ಬೇಕು ಚೆನ್ನಾಗಿ. ಹೌದೌದ್ರಿ ಸರ್. ಇಲ್ಲಾಂದ್ರೆ ಇಂಥ ಮಳೆಗಾಲದಾಗ ಅವು ಹೂಳು ಬಂದು ಮೂರಿಗಳು ತುಂಬಿಬಿಡ್ತಾವ, ಇವೆಲ್ಲ ಏನಾಗ್ತದ, ನಿಂತು ಬಿಡ್ತಾವ ಒಟ್ಟಿಗೆ. ಹೌದೌದ್ರಿ ಸರ್. ಚಲೋ ಆತ್ರಿ ಮೌನೇಶ್ ಅವ್ರ, ಎತ್ತಿರಿ. ಈ ಸಲ ನೀವು ಎಳ್ಳು ತೊಗರಿ ಬಿತ್ತಿರಿ, ಇನ್ನೊಂದ್ ಸ್ವಲ್ಪ ಏನು ನಾಟಿಲ್ಲ ಅಂತ ಹೇಳಕತ್ತೀರಿ, ಸ್ವಲ್ಪ ಹೊರ ಕೊಟ್ಟ ಮೇಲೆ ಬಿತ್ರಿ. ಬಿತ್ತಬೇಕ್ರಿ ಸರ್, ನಾನು ಸಜ್ಜಿ ಬಿತ್ತಲ್ರ, ಸಜ್ಜಿ ಬಿತ್ತಬೇಕ್ರಿ. ನಮಸ್ಕಾರ ರೀ ಮೌನೇಶ್ ಅವ್ರೆ. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ವಿ, ರೈತ ಬಾಂಧವರು ಹೇಳ್ತಿದ್ದಾರೆ ಇನ್ನೂ ಬಿತ್ತನೆ ಆಗಬೇಕು, ಇನ್ನು ಬಿತ್ತನೆ ಮಾಡಿದಂತಹ ಒಂದು ರೈತ ಬಾಂಧವರು ಸರಿಯಾಗಿ ನಾಟಿಲ್ಲ, ಮತ್ತು 2 ಸಲ ಬಿತ್ತನೆ ಮಾಡುವಂಥದ್ದು ಬಹಳ ರೈತರಿಗೆ ಆರ್ಥಿಕ ತೊಂದರೆಯನ್ನು ಮಾಡ್ತಾರೆ. ಆದ್ದರಿಂದ ರೈತ ಬಾಂಧವರು ಸರಿಯಾಗಿ ಮಳೆಯಾದ ನಂತರ ಅಥವಾ ಮಳೆ ಪೂರ್ಣ ಪ್ರಮಾಣದಲ್ಲಿ ಹೊರಪಾದಾಗ ಈ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ಮಾತ್ರ ಬಿತ್ತಬೇಕು. ಇನ್ನೊಂದು ವಿಚಾರ ನಾನು ಹೇಳೋಕ್ಕೇನಪ್ಪ ಅಂತಂದರೆ, ರೈತ ಬಾಂಧವರು ಈಗಾಗಲೇ ಕೃಷಿ ಪರಿಕರಗಳನ್ನು ಖರೀದಿ ಮಾಡ್ತಿದ್ದಾರೆ, ಭೂಮಿಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ರಸಗೊಬ್ಬರ ಆಯಿತು, ಬೀಜ ಆಯಿತು, ಖರೀದಿ ಮಾಡುವಾಗ ಭಾಳಷ್ಟು ಜಾಗೃತೆಯಿಂದ, ಯಾಕಂತಂದರೆ ಪ್ರಮಾಣೀಕೃತ ಅಂಗಡಿಗಳಿಂದ ಅಥವಾ ಪ್ರಮಾಣೀಕೃತ ಬೀಜಗಳನ್ನು ಕೊಂಡ್ಕೋಬೇಕು. ಮತ್ತು ಕಡ್ಡಾಯವಾಗಿ ರೈತ ಬಾಂಧವರು ರಸೀದಿಯನ್ನು ಕೇಳಿ ಪಡಿಬೇಕು. ಒಂದು ಪಾಕೆಟ್ ತಳಿ ಯಾವುದು, ಲಾಟ್ ಸಂಖ್ಯೆ ಏನು, ಅದರ ರೇಟ್ ಏನಿದೆ, ಅದರ ಎಕ್ಸ್ಪೈರಿ ಡೇಟ್ ಏನಿದೆ ಅಂತಂದರೆ ಅದರ ಅವಧಿ ಯಾವಾಗ ಮುಗೀತದೆ, ಇಂಥವನ್ನು ಗಮನಿಸಬೇಕು. ಮತ್ತು ಏನಾದರೂ ಹತ್ತಿ ಕಾಳು ಇಟ್ಟವಪ್ಪ ಅಂತಂದರೆ ಒಂದು ಬೊಗಸೆ ಅಥವಾ ಒಂದು ಹಿಡಿ ಬೀಜವನ್ನು ಇಟ್ಕೋಬೇಕಾಗ್ತದೆ. ಈ ರೀತಿಯಾದಂಥ ಕೃಷಿಯನ್ನು ಮಾಡಬೇಕು. ಈಗ ನಮ್ಮ ಜೊತೆ ಲಿಂಗಸ್ಕೂರು ತಾಲೂಕಿನ ದೊಡ್ಡ ರೈತರು ಹಾಗೆಯೇ ಪ್ರಗತಿಪರ ರೈತರಾದಂಥ ವಿರೂಪಾಕ್ಷಪ್ಪ ಹಂದ್ರಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಅಲ್ಲಿ ಲಿಂಗಸ್ಕೂರು ಭಾಗ, ಮುದುಗಲ್ ಭಾಗದಲ್ಲಿ ಮಳೆ ಹೇಗಾಗಿದೆ, ರೈತ ಬಾಂಧವರು ಏನು ಬಿತ್ತನೆ ಮಾಡ್ತಿದ್ದಾರೆ ಅಂತ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ವಿರೂಪಾಕ್ಷಪ್ಪ ಹಂದ್ರಾಳ್ ಅವರೇ ನಮಸ್ಕಾರ. ನಮಸ್ಕಾರ.
ಗೌಡ್ರೆ ಹೇಳಿ, ನಿಮ್ಮ ಭಾಗ ಪೂರ್ತಿ ಎರಿ ಪ್ರದೇಶ ಅಂತಂದರೆ ಕಪ್ಪು ಮಣ್ಣಿರುವಂಥ ಒಂದು ಭಾಗ, ಲಿಂಗಸ್ಗೂರು ಆ ಭಾಗದಲ್ಲಿ ಮುದುಗುಲು. ರೈತ ಬಾಂಧವರು ಈ ವರ್ಷ ಏನು ವಿಚಾರ ಮಾಡಕತ್ತಾರ್ರಿ? ಈ ವರ್ಷ ಮಳೆ ಅಂತರ ಸಕಾಲಕ್ಕ ಚಲೋ ಆಗೈತ್ರಿ. ಹೌದು, ಬಹಳ ಚಲೋ ಆಗೈತೆ. ಈಗ ಇಲ್ಲಿದ್ದ ಆತರ ಹೆಚ್ಚಾಗತ್ತಂತ ಭಾವನೆ ಐತೆ. ಹೌದು, ಮೇ ಕೊನೆ ವಾರಕ್ಕೆ ಮಳೆ ಆರಂಭ ಆಯಿತು ಮುದುಗಲ್ ಭಾಗ, ಲಿಂಗಸೂರು ಭಾಗದಲ್ಲಿ. ಹೌದು ಹೌದು ಹೌದು. ಅವಾಗ ರೈತ ಬಂದರು ನಾವು ಅಲ್ಲಿ ವಿಚಾರ ಮಾಡಿದಾಗ ಎಳ್ಳು ತೊಗರಿಯನ್ನ ಬಿತ್ತನೆ ಮಾಡಕತ್ತಾರ, ಕೆಲವೊಂದು ನಾಟ್ಯಾವ ಅಂತೇಳಿ ಸುದ್ದಿ. ಹೌದು, ಬಿತ್ತೀವಿ, ನಾವು ಬಿತ್ತೀವಿ. ತೊಗರಿ ಬಾಳ ಬಿತ್ತೀವಿ, ಸೂರ್ಯಪಾನ ಕಡಿಮೆ ಹಾಕಿವಿ ನಾವು. ಹೌದು, ಈ ತೊಗರಿ ಏರಿಯಾ ನನ್ಗನ್ಸಿದ ಮಟ್ಟಿಗೆ 90% ತೊಗರಿ ಏರಿಯಾ ಆಗೈತಿ. ಹೌದು, ರೇಟು ರೈತ ಬಾಂಧವ್ರಿಗೆ ಚಲೋ ಸಿಕ್ತು. ಆದ್ದರಿಂದ ರೈತ ಬಂದು ತೊಗರಿಗೆ ಹೋಗ್ತಿದ್ದಾರೆ. ಅದು ಏನಾಗೈತ್ರಿ, ರೇಟಿನ್ಕಿಂತ ಕೆಲಸ ಐತೆ ಅದು. ಹೌದು, ಕೆಲಸ ಬಿಟ್ಬಿಟ್ರೆ ಆತ ನಡುಕರ್ಕ ಅಂತ ಕಷ್ಟ ಬಿಟ್ರೆ ಮುಂದ ಎಣ್ಣೆ ಹೊಡ್ಯಕ್ ಮಿಷನ್ ಬಂದವ, ಕಟಿಂಗ್ ಮಾಡಕ್ ಮಿಷನ್ ಬಂದವ, ಆಳಿನ ಪ್ರಾಬ್ಲಮ್ ಇಲ್ಲ. ಹೌದು 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 ಹೌದು. ಹಿಂಗಾಗಿ ಬಹಳ ಮಂದಿ ಅದಕ್ಕ ಹಚ್ಚಾರ. ಆನಂತರ ಈ ವರ್ಷ 12,000 ತನ ರೇಟ್ ಮಾರೈತಿ. ಹೌದು, ಅದೊಂದಕ್ಕೆ ವಿಚಾರ ಮಾಡ್ಯಾರ. ಮತ್ತೆ ಇದೆಲ್ಲ ಬಹಳ ಬೆಳವಣಿಗೆ ಆತಂದ್ರ ರೇಟ್ ಎಲ್ಲಿ ಕಡಿಮೆ ಕೈ ಕೊಡುತ್ತಾ ಅದು ಒಂದು ಸ್ವಲ್ಪ ರೈತ ಬಾಂಧವರಿಗೆ ಅನುಮಾನನ ಐತ್ರಿ. ಹೀಗೆ ಮಾಡ್ತಾರೆ ರೈತ ಬಾಂಧವ್ರು. ನೋಡ್ರಿ, ಈಗ ಸೂರ್ಯಪಾನಪ್ಪ ಅಂತಂದ್ರೆ ಅದಕ್ಕೆ ಮತ್ತೆ ಇದು ಮಾಡ್ಬೇಕು, ಕೊಯ್ಬೇಕು, ರಾಶಿ ಮಾಡ್ಬೇಕು, ಮತ್ತೆ ಅದನ್ನ ಹೊಲ ಹಸನ್ ಮಾಡ್ಬೇಕು, ಮತ್ತೆ ಎಣ್ಣೆ ಬೆಲೆ ಹಗರ್ ಕೆಲಸವನ್ನ ನಮ್ಮ ರೈತ ಬಾಂಧವರು ನೋಡಕತ್ತಾರ. ಹೌದು, ಅದಕ್ಕಿಂತ ರೀ ಅವು ಮಳೆಗಾಲದಾಗ ಲೇಬರ್ ಸಿಕ್ಕಲ್ರಿ. ಒಟ್ಟ ಅವ್ನು ಮಾಡ್ಬೇಕು, ಹೊಲ ಸ್ವಚ್ಛ ಮಾಡ್ಬೇಕಂದ್ರ ಅದು ಮಾಡಿದಷ್ಟು ಈಗ 5,000 ರೂಪಾಯಿ ರೇಟ್ ಸೂರ್ಯಪಾನ ಮಾಡ್ತಾರೆ, ಮಾಡಿದ್ದೆಲ್ಲ ಅದಕ್ಕೆ ಖರ್ಚಿಗೆ ಆಗುತ್ತೆ ನೋಡ್ರಿ. ಹೌದು ಹೌದು. ಗೌಡ್ರ, ಈಗ ಹೆಸರು ನಿಮ್ ಭಾಗದಲ್ಲಿ ಬೆಳಿತಾರ? ಇಲ್ಲ, ಬೆಳಿತಿದ್ರಿ ಮೊದಲ. ಈಗ ನಾವು ಬಾಳ ಆಗ್ತಿದ್ವಿ. ಈಗ ಏನಾಗ್ಬಿಟ್ಟೈತಂದ್ರ ಅದು 250-300 ರೂಪಾಯಿ ಲೇಬರ್ ಚಾರ್ಜ್ ಆಗಿದೆ. ಈಗ ಒಂದು ಚೀಲ ಬುಡ್ಡಿ ಬಿಡ್ಸಿಗಲ್ಲ, ಇಬ್ಬರು ಲೇಬರ್ ಆದ್ರೆ ಒಂದ್ ಚೀಲ ಬುಡ್ಡಿ ಬಿಡ್ತಾರ. ಹೌದೌದೌದು. 6 ಚೀಲ ಬುಡ್ಡಿ ಆದ್ರೆ ಒಂದ್ ಕ್ವಿಂಟಲ್ ಹೆಸರಾಗುತ್ತೆ. ಇಲ್ಲ, ಸ್ವಲ್ಪ ಹೆಸರನ್ನ 12-3 3600 ಬರೀ ಕೂಲಿಗೆ ಹೋಗುತ್ತೆ. ಹೌದು, ಅನ್ನ ಭೂಮಿ ಫಲವತ್ತತೆ ಆಗ್ತದ. ಹೌದು, ಹಿಂಗಾಗಿ ಒಟ್ಟ ಈಗ ಏನಾಗೈತೆ ಅಂದ್ರೆ ಲೇಬರ್ಲೆ ಇತ್ತು ಮಾಡಕ್ ಒಕ್ಕಲ್ತನ ಬ್ಯಾಸರ ಆಗಿರ್ತೈತಿ. ಹೌದೌದು. ಆ ನಂತರ ಇವು ಸರ್ಕಾರಗಳು ಅವರು ತಮ್ಮ ವಿಚಾರದಾಗ ಕೊಡಕೈತಾರ, ಫ್ರೀ ಗ್ಯಾರಂಟಿಗಳು ಅವನ್ನ ಕೊಡ್ತಾರ. ಈಗ ನಾವು ರೈತ ಬಾಂಧವ್ರು ಹೆಂಗಾಗಿಬಿಟ್ಟು ಅಂದ್ರ ಅದು ಬರ್ಲಪ್ಪ ನಾವ್ ದುಡ್ಡು ಹಾಕ್ತಿರ್ಬೇಕು ಅನ್ನೋದಿಲ್ಲ. ಸಾಕು ನಮ್ಗ ಯಾರ ಬದಿವಲ್ಲ, ಸಾಕು ಅದನ್ನ ದುಡಿಯೋದ ಬೇಡ ಅಂದಂಗ ನಾವ್ ಆಯ್ತು. ಈಗ ನೋಡ್ರಿ, ತಂತ್ರಜ್ಞಾನಗಳು ಬಂದಿದಾವೆ ಇದ್ರೂ ಕೂಡ ಲೇಬರ್ ನಮಗ್ ಬೇಕೇ ಬೇಕು. ಎಂತ ಮಿಷಿನ್ ಬಂದಿದೆ, ಎಂತ ಸಿಂಪಡಣೆ ಬೇಕ್ರಿ. ಒಂದು ತಂತ್ರಜ್ಞಾನದಿಂದ ನಾವೇನ್ ಮಾಡಕ್ ಹೆಚ್ಚಿವಲ್ರಿ, ಒಕ್ಕಲ್ತನದಾಗ ಲಾಭ ಬಾಳ ಆಗವಲ್ರಿ. ಹೌದೌದು, ಕೆಲಸ ಈಜಿ, ಲಾಭ ಆಗವಲ್ರಿ, ಎಲ್ಲ ಖರ್ಚಿಗೆ ಹೋಗುತ್ತೆ. ಈಗ ಒಬ್ಬ ಮನುಷ್ಯ 4 ಎಕರೆ ಹೊಲ ಇದ್ದವ ಈ ಟ್ಯಾಕ್ಟ್ರಿಲಿ 2 ಸಲ ಅರಿಕೆ ಒಂದ್ ಬಲರಾಮ ಮಾಡಿದ್ನಂದ್ರ ಅದಕ್ಕೆ 3 ತಾಸು 9 ತಾಸು 6,300 ಖರ್ಚು ಬರುತ್ತೆ. ಇಷ್ಟ 2 ಸಲ ಹಾರಿಗೆ ಒಂದ್ ಬಲರಾಮ ಹೊಡ್ಯಾಕ, ಬಟ್ ಬಿತ್ತಕ್ ಒಂದ್ 3,000. ಆ ನಂತರ ಗೊಬ್ಬರ ಬೀಜ ಕಲ್ತ ಅವು ಒಂದ್ 15,000. ಇದೆಲ್ಲ ಸೇರಿ 30,000 ಆಯ್ತು. ಲೇಬರ್ ಎಲ್ಲ ನಾವ್ ಲೆಕ್ಕ ಹಾಕಿ ರಾಶಿ ಮಾಡೋದ್ರಾಗನ ಅದು ಒಂದ್ 25-30,000 ಖರ್ಚು ಬರುತ್ತೆ. 60,000 ರೂಪಾಯಿ ಆಯ್ತು. 60,000 ರೂಪಾಯಿ ಅಂದ್ರೆ 10 ಕ್ವಿಂಟಲ್ ಬೆಳೆದ್ರೆ ಖರ್ಚಿಗೆ ಆಯ್ತು. ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ 2 ಕ್ವಿಂಟಲ್ ಹೆಚ್ಚಿಗೆ ಬೆಳೆದ್ರೆ ನಮ್ಗೆ ಲಾಭ ಅಷ್ಟ. ಹೌದು, ಅದಕ್ಕೆ ಆದ್ರಪ್ಪ ಅಂದ್ರೆ ಸಾಕಂತಾರೆ. ಅದು ಹಂಗಾಗಿರಿ ಈಗ ಎಷ್ಟಂತ ಮನುಷ್ಯ ಕೈಲಿ ಹಾಕಿ ಮಾಡಕ್ಕಾಗುತ್ತೆ. ಹೌದು, ಈ ಕಾರಣಕ್ಕಾಗಿ ಈಗಿನ ಮಕ್ಕಳ ವಿದ್ಯಾಭ್ಯಾಸ ಅದು ಇದು ನೋಡಿದ್ರೆ ಅಚಾನಕ್ ಖರ್ಚು ಬಂದ್ಬಿಟ್ಟವ್ರಿ. ಹಿಂಗಾಗಿ ಎಲ್ಲರೂ ಏನಾಗ್ಯಾರ, ಒಕ್ಕಲ್ತನ ಬೇಡ ಏನೋ ಒಂದ್ ಬಿಸ್ನೆಸ್ ಮಾಡಮ್ ತಡಿ ಅಂತಾರ. ಅದು ಎಷ್ಟು ಮಂದಿ ಸಕ್ಸಸ್ ಹಾಕಾರೋ ಆಗ್ಲೋ ಆ ಮಾತ್ ಬೇರೆ ರೀ. ಎಲ್ಲರೂ ಆ ಕಡೆ ಹೊಲಕ್ಕೆ ಹಾಕ್ತಾರ. ಈಗ ಒಬ್ಬ ಊರಾಗ ರೈತನ ಮಗ ಅದನ್ನಂದ್ರ SLC ತನ ಓದ್ಯಾನ, ಅವ ಶಾಲೆ ಇದ್ರ ಮುಂದ್ ಹೋಗ್ತಾನ. ಇರ್ಲಿಲ್ಲ ಅಂದ್ರ ಊರಾಗ ಇರಕ್ ತಯಾರಿಲ್ಲ. ಅವ ಏನ ಲಾರಿ ಹೊಡೆಕರ್ ಹೋಗ್ಬಿಡೋನ್ ತಡಿ ಅಂತ ಚಿನ್ನರಿಕೆಯೋ ಇದು ಮಾಡ್ಕೊಂತ ಹೋಗ್ಬಿಟ್ಟ. ಹೌದು, ಬಹಳಷ್ಟು ಉದಾಹರಣೆಗಳಿದಾವೆ. ಯಾಕಂತಂದ್ರೆ ಬಹಳಷ್ಟು ಖುಷಿಯಿಂದ ಒಕ್ಕಲ್ತನಕ್ಕೆ ಬರ್ತಾರೆ, ಒಕ್ಕಲ್ತನ ಮಾಡ್ಬೇಕು ಅಂತ ಆಸೆಯಿಂದ ಬರ್ತಾರೆ. ಬಟ್ ಇವೆಲ್ಲ ವೈಪರೀತ್ಯವನ್ನು ನೋಡಿ ಯಾಕಾರ ಬಂದೇನಪ್ಪ, ಸಾಕು ಬೇಡ ಮೊದಲು ಬಿಟ್ಟು ಹೋಗ್ಬೇಕಂತ ಹೇಳಿ ಅವ್ರು ಏನ್ ಮಾಡ್ಬಿಡ್ತಾರೆ, ಮತ್ತೆ ಪಟ್ಟಣಕ್ಕೆ ಸೇರ್ಬಿಡ್ತಾರೆ ನೋಡಿ. ಹಿಂಗಾಗಿ ಸೇರಿ ಅವ್ರು ಒಂದಷ್ಟು ಬಟ್ಟೆ ಗಿಟ್ಟಿ ಚಲೋ ಹಾಕ್ಯಂಡ್ ಅವ್ರು ಏನು ದುಡ್ತಾರೋ ದುಡ್ದು ಉತ್ಪನ್ನ ತಗೊಂಡ್ ಮಾಡ್ತಾರ ಗೊತ್ತಿಲ್ಲ. ಚಲೋ ಬಂದ್ರೆ ನಮ್ಮಲ್ಲಿ ದುಡಿಯೋರು ನೀಟ್ ಅವ್ರು ಏನಿಲ್ದಾರ ಸಿಸ್ಟಮೆಟಿಕ್ ಅದ್ರಪ್ಪ ನೀಟ್ ನಾವು ದುಡ್ಡು ಹಿಂಗಾಗಿವಲ್ಲ ನಂಗೆ ಇವ್ರು ಭಾವನೆ ಬಂದ್ಬಿಟ್ರೆ. ಅವ್ರು ನೋಡಿ ಸಿಟಿಗೆ ಹೋಗಿ ಬಂದಾನ, ಅವ್ನಿಗೆ ಆರೋಗ್ಯ ಚೆನ್ನಾಗದ, ಅವ್ನು ಒಳ್ಳೆ ಊಟ ಮಾಡಕತ್ತಾನ, ಬಟ್ಟೆ ಉಣಕತ್ತಾನ, ನಾವ್ಯಾಕೆ ದುಡಿಯಮಂತ ಈ ವಿಚಾರ ಬಂದ್ಬಿಡ್ತಾವ. ಈ ವಿಚಾರ ಬಂದ್ಬಿಟ್ಟೈತಿ ನೋಡ್ರಿ, ಎಲ್ಲರಲ್ಲಿ ಬಂದ್ಬಿಟ್ಟೈತ್ರಿ. ನನಗೆ ಮಟ್ಟಿಗೆ ನಮ್ಮ ತೆಲಿ ಅಂತಾರ ಆತ್ರಿ ಮುಂದಿನ ಪೀಳಿಗೆ ನನಗೇನು ಒಕ್ಕಲ್ತನದಾಗ
ಮುಖ್ಯ ಅನ್ನೋದು ಗೊತ್ತಾಗೋದು ನೋಡ್ರಿ. ಅದು ಮುಂದೆ ಒಕ್ಕಲ್ತನ ಎಲ್ಲಿಗೂ ಮಾಡ್ಬೇಕ್ರಿ. ಯಾಕಂತಂದ್ರೆ ಕೃಷಿ ಬಿಟ್ಟು ನಮ್ಗೆ ಅನ್ಯ ಮಾರ್ಗ ಇಲ್ಲ. ಆದ್ರೂ ಕೂಡ ಒಕ್ಕಲ್ತನದಲ್ಲಿ ಲಾಭ ಸಿಗ್ಬೇಕು ರೈತ ಬಾಂಧವರಿಗೆ. ಅದು ನಾನಂತ್ರಿ ನಾ ಏನ್ ಅಂತೀನ್ರಿ, ಇವ್ರು ಯಾರು ನಮ್ಗ ಈಗ ನೋಡ್ರಿ ಹೊರಗಡೆ 1000 ರೂಪಾಯಿ ಸಿಗ್ತಾವ ತೊಗರಿ ಬೀಜ. ಇವ್ರ ರೈತ ಸಂಪರ್ಕ ಕೇಂದ್ರದಾಗ 750 ರೂಪಾಯಿ ಕೊಡ್ತಾರೆ. ಹೌದು. ಮತ್ತೆ 250 ರೂಪಾಯಿಕ ಈ ಸರ್ಕಾರದಿಂದ ಎಷ್ಟು ದುಡ್ಡು ಹೋಗುತ್ತೋ ಅದನ್ನ ಹಂಚ್ಯಾರ ಯಾರು ಮಾಡ್ರ ಅದನ್ನ ಮಾಡೋದಕ್ಕಿಂತ ನಮ್ಗ ಒಳ್ಳೆ ಬೆಲೆ ಕೊಟ್ಬಿಟ್ರೆ ಸಾಕಲ್ಲ. ಹೌದೌದು, ಅದನ್ನು ಆಗ್ಬೇಕು. ಒಳ್ಳೆ ಪ್ರಮಾಣ ಸಬ್ಸಿಡಿ ಯಾವ ನಮ್ಗೆ ಬೇಕಾಗಿ ಇಲ್ರಿ. ನಾನಂತ ಹೋಗ್ಬಿಡ್ರಿ, ಈಗ ಭಾರತ ಸರ್ಕಾರದಾಗ ಕಿಸಾನ್ ಸಮ್ಮಾನ್ ಯೋಜನೆಗೆ 2000 ರೂಪಾಯಿ ಹಾಕ್ತಾರ. ಮಾನ್ಯ ಅದ ಒಂದ್ ಯಾವ್ದೋ ಪೇಪರ್ದಾಗ ಹೋಯ್ತೆ 20,000 ಕೋಟಿ ಆಗಿತ್ತಂತ ನಮ್ಮ ಭಾರತ. ಇಲ್ಲಿ ರೈತರು, ಸಣ್ಣ ರೈತರಿಗೆ ಕೃಷಿ ಪರಿಕರಗಳನ್ನ ಮುಂಗಾರು ಹಂಗಾಮಿಗೆ ಕೃಷಿ ನಮ್ಗೇನ್ 2,000 ಅವಶ್ಯಕತೆ ಇಲ್ಲ. ಆ 20,000 ಕೋಟಿ ಅಭಿವೃದ್ಧಿ ಏನಾರ ಮಾಡಿದ್ರೆ ಅದು ಆಗುತ್ತ. ಆ ನಂತರ ನಮಗ್ ಒಳ್ಳೆ ರೇಟ್ ಕೊಟ್ಬಿಟ್ರೆ ನಾವು ಆರಾಮ್ ಇರ್ತೀವಿ ಅಂತ ನನ್ನ ಭಾವನೆ. ಅದು ಯಾಕೆ ಏನದು ಆಗವಲ್ದು. ಇರ್ಲಿ ಗೌಡ್ರೆ, ಆದ್ರೂ ಕೂಡ ಕೃಷಿ ನಮ್ಮ ಭೂಮಿ ಇದೆ, ನಮ್ಮ ಹಿರಿಯರು ನಮಗೆ ಕೊಟ್ಟೋಗಿದ್ದಾರೆ. ಅದನ್ನ ನಾವು ಹಸನ್ ಮಾಡಬೇಕು ಮತ್ತೆ ಬಿತ್ತಬೇಕು. ಕೃಷಿ ನಮಗೆ ಮೂಲ ಕಸಬು. ಅದನ್ನು ಬಿಟ್ಟು ನಾವು ಮತ್ತೆ ನಿಮ್ಮಂತ ರೈತರು ಮಾರ್ಗದರ್ಶನ ನೀಡಬೇಕು. ರೈತರಿಗೆ ಬೇರೆ ಬೇರೆ ಬೆಳೆಗಳಾಗಿರ್ಬೋದು. ತಾವು ಹೇಳಿದ ಹಾಗೆ ಮಳೆ ಆಗಿದೆ. ಒಂದು ತೊಗರಿ 90% ಬಿತ್ತನೆ ಆಗಿದೆ ಮುದುಗಲ ಭಾಗದಲ್ಲಿ, ಲಿಂಗಸೂರು ಭಾಗದಲ್ಲಿ ಅಂತ ಹೇಳಿದ್ರಿ. ರೈತ ಬಾಂಧವರು ಚೆನ್ನಾಗಿ ಹೆಸರು ಮಾಡಲಿ. 70 ಎಕರೆ ಬಿತ್ತೇನ್ರಿ, ಅದ್ರಾಗ 55 ಎಕರೆ ತೊಗರಿನ ಹಾಕ್ತೀವಿ. ಅದೇ, ಮತ್ತೆ ಬಹಳಷ್ಟು ಪ್ರದೇಶ ರೈತ ಬಾಂಧವರು ತೊಗರಿಗೆ ಹೋಗ್ತಿದ್ದಾರೆ. ರೇಟ್ ಏನಾಗುತ್ತೋ ಅದು ನಮ್ಮ ಕೈಲಿಲ್ಲ. ಆದ್ರೂ ಕೂಡ ನಾವು ಮಿಶ್ರ ಬೆಳೆನ ಸ್ವಲ್ಪ ನೀವು 50 ಎಕರೆ ಹಾಕಿದ್ರ ಬದಲು ಒಂದು ಸ್ವಲ್ಪ ಸೂರ್ಯಪಾನ, ಸ್ವಲ್ಪ ಎಳ್ಳು, ಮತ್ತೆ ಹಿಂಗಾರಿ ಕಡ್ಲಿಗೆ, ಜೋಳಕ್ಕೆ ಏನಾದ್ರು ಬಿಟ್ಕೊಂಡಿದ್ರೆ ಮತ್ತೆ ಚಲೋ ಆತಿತ್ತು. ಅದು ಸಲ ಜೋಳ ಬಿತ್ತಿದ್ವಿ, ಅವು ನೋಡ್ರಿ 6-7 ಸಾವಿರ ಐತಂದ್ವಿ, 2,500 3,000 ರೂಪಾಯಿ ಜೋಳ ಬಂತು. ಹೌದು, ಸ್ಟಾರ್ಟಿಂಗ್ ಅಲ್ಲಿ ಬೆಳೆಜೋಳಕ್ಕೆ ಚಲೋ ರೇಟ್ ಬಂತು, ಈಗ ಮತ್ತೆ ಡೌನ್ ಆಗ್ಬಿಟ್ಟದ. ಡೌನ್ ಆಗಿಬಿಟ್ರಿ. ಹಿಂಗಾಗಿ ಅದು ಜೋಳ ಬಿತ್ತ ದೌತಿನ ಅಷ್ಟೇ ಐತ್ರಿ. ಅದನ್ನ ಕೊಯ್ಬೇಕು, ಸೂರ್ ಕಟ್ಟಿ ತೆನಿ ಸೋಸ್ಬೇಕು, ತೆನಿ ಸೋಸಿ ರಾಶಿ ಮಾಡ್ಬೇಕು, ಆ ಸಕ್ಕಿ ತೆಗೆದು ಬಣಿ ಒಟ್ಬೇಕು, ಇಷ್ಟೆಲ್ಲ ಲೇಬರಿಗೆ ಕೊಟ್ಬಿಟ್ರೆ ಆ ಬೆಳೆದದ್ದು ಅಲ್ಲಿಗೆ ಸೇರಿ. ಒಳ್ಳೆಯದು. ವಿರೂಪಾಕ್ಷಪ್ಪ ಅವರೇ, ನಿಮ್ಮ ಭಾಗದ ಮಳೆ ಬೆಳೆ ಪರಿಸ್ಥಿತಿ, ಕೃಷಿ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ವಲ್ಲ ರೈತ ಬಾಂಧವರೇ, ಭಾಳಷ್ಟು ರೈತ ಬಾಂಧವರು ತಮ್ಮ ಕೃಷಿ ಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ಒದಗಿಸಿದ್ರು. ಕೆಲವು ತಾಲೂಕುಗಳಲ್ಲಿ ಮಳೆ ಚೆನ್ನಾಗಿದೆ, ಕೆಲವು ತಾಲೂಕುಗಳಲ್ಲಿ ಇನ್ನೂ ಮಳೆ ಆಗಬೇಕಾಗಿದೆ. ಅಲ್ಲಲ್ಲಿ ರೈತ ಬಾಂಧವರು ಈ ಒಂದು ಪ್ರಾರಂಭದಲ್ಲಿ ಬಿದ್ದಂಥ ಮಳೆಯನ್ನು ಉಪಯೋಗಿಸಿಕೊಂಡು ತೊಗರಿಯನ್ನು ಬಿತ್ತಿದ್ದಾರೆ. ಜೊತೆಗೆ ಹತ್ತಿಯನ್ನು ಹಾಕ್ಕೊಂಡಿದ್ದಾರೆ, ಮತ್ತು ಇಡ್ತಿದ್ದಾರೆ. ಹತ್ತಿಯಂತರೂ ಈಗ ಖರೀದಿ ಮಾಡಿಕೊಂಡು ಸಾಲು ಬಿಟ್ಕೊಂಡು ಈಗ ಊರವಂಥ ಒಂದು ಸನ್ನಿವೇಶದಲ್ಲಿದ್ದಾರೆ. ಮತ್ತು ಎಳ್ಳು, ತೊಗರಿ ಅಲ್ಲಿ ನಾಟಿಯಾಗಿದೆ. ಇನ್ನೂ ರೈತ ಬಾಂಧವರಿಗೆ ಏನಾಗಿದೆ ಅಂತಂದರೆ ಇನ್ನೂ ಮಳೆಯ ನಿರೀಕ್ಷೆಯಲ್ಲಿ ಇದ್ದಾರೆ. ಈಗ ಲಿಂಗಸೂರು ತಾಲೂಕಿನ ರಾಯಚೂರು ತಾಲೂಕಿನ ಚಂದ್ರಬಂಡ ಹೋಬಳಿಯ ತಾಯಪ್ಪ ಅವರು ಯುವಕ ಕೃಷಿಕರು ನಮ್ಮ ಜೊತೆ ಇದ್ದಾರೆ. ತಾಯಪ್ಪ ಅವರೇ, ಹೇಳಿ, ಚಂದ್ರಬಂಡ ಭಾಗದಲ್ಲಿ ರಾಯಚೂರು ತಾಲೂಕಿನಲ್ಲಿ ನಿಮ್ಮ ಮಳೆ ಬೆಳೆ ಪರಿಸ್ಥಿತಿ ಹೇಗಿದೆ? ನಮ್ಗೆ ಯಾವತ್ತಿಗೂ ಈ ತರ ಕಂಟಿನ್ಯೂ ಮಳೆ ಆಗಿಲ್ಲ. ಈ ವರ್ಷ ಬಹಳ ಅದ್ಭುತವಾದಿದೆ. ಕರೆಕ್ಟ್ ಮಿರಿಗೆ ಸ್ಟಾರ್ಟ್ ಆಯ್ತಲ್ಲ ಸರ್, ಅವಾಗ್ಲಿಂದ ಇವಾಗಿನವರೆಗೆ ಯಾವ್ದೇ ತರದ ಮಳೆ ಪ್ರಭಾವ ಏನು ಕಡಿಮೆ ಇಲ್ಲ. ನಮ್ಗೆ ಚೆನ್ನಾಗಿದೆ, ಕರೆಕ್ಟ್ ಟೈಮ್ ಟು ಟೈಮ್ ಬೀಳ್ತಾ ಇದೆ. ಒಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆ ಒಂದೇ ತರ ಮಳೆ ಆಗ್ತಿದೆ, ಇದು ಸ್ಪೆಷಲ್. ಏನ್ ಹಾಕತ್ತ ರೈತ ಬಾಂಧವರು ಬಿತ್ತೋದು ಸರ್? ಈಗ ಹತ್ತಿ ಬಿತ್ತನೆ ಮಾಡಿದ್ದಾರೆ, ಈಗ ಸಸಿ ಮಡ ಕೋರ್ ಹಾಕಿದ್ದಾರೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಸ್ವಚ್ಛ ಮಾಡಿದ್ದಾರೆ. ಈಗ ಸೀಡ್ ಮಾಡೋರು ಸೀಡ್ ಮಾಡ್ತಾ ಇದಾರೆ. ತೊಗರಿ ಜಾಸ್ತಿ ಬಿತ್ತನೆ ಮಾಡ್ತಾ ಇದಾರೆ. ಅತ್ಯುತ್ತಮವಾದ ಬೆಳೆ ಮಾಡ್ತಾ ಇದಾರೆ ಸರ್. ಪರವಾಗಿಲ್ಲ, ನನಗೆ ಈ ವರ್ಷ ಬಹಳ ಖುಷಿ ಆಗ್ತಾ ಇದೆ. ಹೌದು, ಯಾಕಂತಂದ್ರೆ ಈಗ ಭತ್ತವನ್ನ ನಾಟಿ ಮಾಡೋರು ಸಸಿ ಮಾಡಿ ಹಾಕೊಳಕತ್ತಾರ. ಹೌದೌದು ಸರ್, 100% ಹಾಕ್ತಾ ಇದಾರೆ. ನಾನು ಹಾಕಿನಿ, ಒಂದು 200 ಪ್ಯಾಕೆಟ್ ಹಾಕಿನಿ ಸರ್. ನಾನು ಈಗ ಬೇಕಿದ್ದವರು ಸಸಿ ಮಾಡಿ ಬೇಕಿದ್ದವರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ ಸಿಗುತ್ತೆ, ತಗೋಬಹುದು. ಅಂದ್ರೆ ಸಸಿ ಮಡಿಗಳನ್ನ ಮಾರಿ ನೀವು ರೈತ ಬಾಂಧವರಿಗೆ ಕೊಡ್ತೀರಿ ಅದನ್ನ ಅವ್ರಿಗೆ ಸಸಿ ಮಾಡಿ? ಎಸ್ ಸರ್, 100% ನಾನು ಕ್ವಾಲಿಟಿ ಫರ್ ಸೀಡ್ ತಂದು ಹಾಕ್ತಾ ಇದೀನಿ ಸರ್. ಎಲ್ಲ ಒಳ್ಳೆ ಇಳುವರಿ ಬರ್ತಾ ಇದೆ ನನ್ನ ಹತ್ರ. ಚೆನ್ನಾಗಿದೆ ಸರ್. ಸಸಿ ಮಾಡ ಅಂತೂ ಈಗ ಮಿರಿಗಲ್ಲಿ ಹಾಕಿರ್ತಕ್ಕಂಥ ಸಸಿ ಮಾಡಿಗೆ ಯಾವುದೇ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಹಂಗಾಗಿ ಈ ಟೈಮಲ್ಲಿ ಕಾರ್ತಿ ದೊಡ್ಡವರು ಹೇಳಿದಾರೆ ಸರ್, ಕಾರ್ತಿಯಲ್ಲಿ ಬಿತ್ತನೆ ಮಾಡ್ಬೇಕು, ಯಾವ ಕಾರ್ತಿಯಲ್ಲಿ ಏನೇನ್ ಮಾಡ್ಬೇಕಂತ ಸುಮ್ಮನೆ ಹೇಳಿಲ್ಲ ಸರ್ ದೊಡ್ಡವರು. ಆ ಕಾರ್ತಿಯಲ್ಲೇ ನಾವ್ ಏನ್ ಮಾಡೋದು ಮಾಡ್ಬೇಕು ಸರ್. ನಿಮ್ಮ ಭಾಗದಲ್ಲಿ ಈಗ ಪ್ರತಿಶತ ಎಷ್ಟು ಪ್ರಮಾಣದಲ್ಲಿ ಬಿತ್ತನೆ ಆಗಿದೆ ಸರ್? ಈಗ 75% ತನಕ ಮುಗಿದಿದೆ ಸರ್. ಈಗ ಬಿತ್ತನೆ ಅಂದ್ರೆ ಹತ್ತಿ ಇಡೋದು 75% ಮುಗಿದಿದೆ. ಇನ್ನ ಏನಪ್ಪಾ ಅಂದ್ರೆ ನಾಟಿ ಇನ್ನ ಚಾಲು ಆಗಿಲ್ಲ.
ಇನ್ನ ಚಾಲು ಆಗೋ ಚಾನ್ಸ್ ಇದೆ. ಇನ್ನೂ ಒಂದು ವೀಕ್, ಒಂದು 2 week ಅಲ್ಲಿ ಎಲ್ಲ ಇದಾಗ್ತಿದೆ, ಸ್ಟಾರ್ಟ್ ಆಗ್ತಿದೆ ನಾಟಿ. ಒಳ್ಳೆಯದು ದಯಪ್ಪ ಅವರೇ, ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ವಲ್ಲ ರೈತ ಬಾಂಧವರು, ಹೀಗೆ ರೈತ ಬಾಂಧವರು ಈ ಭತ್ತದ ಸಸಿಮಡಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಮತ್ತೇನು 1-2 ವಾರ 1 ವಾರ ಆದಮೇಲೆ ಭತ್ತದ ಒಂದು ನಾಟಿ ಕಾರ್ಯವು ಕೂಡ ಆರಂಭ ಆಗ್ತದೆ. ನೀರಿದ್ದಂಥ ರೈತ ಬಾಂಧವರು, ಬೋರ್ ಇದ್ದಂಥ ರೈತ ಬಾಂಧವರು, ಕೆರೆ ಇದ್ದಂಥ ರೈತ ಬಾಂಧವರು ಹತ್ತಿ ಈ ಒಂದು ಭತ್ತದ ನಾಟಿ ಕಾರ್ಯವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಮತ್ತು ಈ ನಮ್ಮ ಕೃಷ್ಣ ಮತ್ತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತ ಬಾಂಧವರು ಈ ಒಂದು ಕಾಲುವೆಗಳಲ್ಲಿ ಅಥವಾ ಹಳ್ಳದಲ್ಲಿ ನೀರು ಬಂತಪ್ಪ ಅಂತಂದರೆ ಭತ್ತವನ್ನು ನಾಟಿ ಮಾಡ್ತಾರೆ. ರೈತ ಬಾಂಧವರು ಹತ್ತಿಯನ್ನು ಕೂಡ ಈಗ ಕಾಳಿಡ್ತಾ ಇದ್ದಾರೆ. ತೊಗರಿಯನ್ನು ಕೂಡ ಬಿತ್ತನೆ ಮಾಡಲಿಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಭಾಗಶಃ ನಮಗನ್ಸಿದ ಮಟ್ಟಿಗೆ ಒಂದು 75-80% ಮಳೆ ಚೆನ್ನಾಗಿ ಆಗಿದೆ. ಅಲ್ಲಲ್ಲಿ ಎಲ್ಲಿ ಮಳೆ ಆಗಿಲ್ಲ, ಮಳೆ ಆದಮೇಲೆ ಚೆನ್ನಾಗಿ ಬಿತ್ತನೆಯನ್ನು ಮಾಡಿ ಒಟ್ಟಿನಲ್ಲಿ ಈ ಮುಂಗಾರು ಆಶಾದಾಯಕವಾಗಿರಲಿ. ರೈತ ಬಾಂಧವರು ಗುಣಮಟ್ಟದ ಬೀಜ, ಹಾಗೆಯೇ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಒಂದು ಒಳ್ಳೆಯ ಕೃಷಿಯನ್ನು ಮಾಡಿದರೆ ಈ ಹಂಗಾಮು, ಹಾಗೆಯೇ ಸಸ್ಯ ಸಂರಕ್ಷಣೆ ಆಗಿರ್ಬೋದು, ಕಟಾವಿನವರೆಗೆ ಒಳ್ಳೆಯ ಒಂದು ಬೆಳೆಯನ್ನು ನೋಡ್ಕೊಳ್ಳಿಕ್ಕೆ ಮುಂದೆ ಬರಲಿ. ಆದ್ದರಿಂದ ರೈತ ಬಾಂಧವರು ಈ ಒಂದು ಮುಂಗಾರು ಹಂಗಾಮು ಲಾಭದಾಯಕ ಆಗಿರಲಿ. ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.